ನೀವು ನೆನಪು ಮಾಡ್ಕೊಳ್ತಿರುವ ವ್ಯಕ್ತಿ ನಿಮ್ಮನ್ನು ಕೂಡ ಹಾಗೆ ನೆನಪು ಮಾಡ್ಕೊಳ್ತಾ ಇದ್ದಾರಾ ಅನ್ನುವಂತಹ ರೀಡಿಂಗನ್ನು ಇವತ್ತು ಮಾಡ್ತಾ ಇದ್ದೀನಿ. ಓಕೆ, ಗ್ರೂಪ್ ಫಸ್ಟ್, ಸೆಕೆಂಡ್ ಹಾಗೆ ಥರ್ಡ್, ಈ ಮೂರಲ್ಲಿ ಯಾವುದಾದ್ರೂ ಒಂದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಕಾರ್ಡ್ ಮೂಲಕ ಆದರೂ ಸೆಲೆಕ್ಟ್ ಮಾಡ್ಕೊಳ್ಳಿ ಅಥವಾ ಕ್ರಿಸ್ಟಲ್ ಮೂಲಕನಾದರೂ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಗ್ರೂಪ್ ಫಸ್ಟ್, ಗ್ರೂಪ್ ಸೆಕೆಂಡ್ ಹಾಗೆ ಗ್ರೂಪ್ ಥರ್ಡ್, ಈ ರೀತಿ ಆದರೂ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಥವಾ ಹೀಗಾದರೂ ಈ ರೀತಿ ಯಾವುದು ನಿಮಗೆ ಅಟ್ರ್ಯಾಕ್ಟ್ ಆಗುತ್ತೆ, ನಿಮ್ಮ ಇಂಟ್ಯೂಷನ್ ಯಾವುದು ಹೇಳುತ್ತೆ ಅದ್ರ ಮೂಲಕ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಯಾರನ್ನು ನೆನಪು ಮಾಡ್ಕೊಳ್ತಿದ್ದೀರಾ? ನೀವು ಕೆಲವೊಬ್ಬರನ್ನು, ನಿಮ್ಮ ಮನಸ್ಸಲ್ಲಿರುವ ವ್ಯಕ್ತಿಯನ್ನು ತುಂಬಾ ನೆನಪು ಮಾಡ್ಕೊಳ್ತಿರ್ತೀರ. ಆದರೆ ಆ ವ್ಯಕ್ತಿ ನಿಮ್ಮನ್ನು ನಿಮ್ಮ ಹಾಗೆ ನೆನಪು ಮಾಡ್ಕೊಳ್ತಾ ಇದ್ದಾರಾ ಇಲ್ವಾ ಅಂತ ಹೇಳಿಬಿಟ್ಟು ನೋಡೋಣ. ಓಕೆ, ಗ್ರೂಪ್ ಫಸ್ಟ್ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಾ ಅಥವಾ ಈ ಕ್ರಿಸ್ಟಲನ್ನು ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಾ ಅವರಿಗೋಸ್ಕರ ರೀಡಿಂಗ್ ಮಾಡ್ತಾ ಇದ್ದೀನಿ. ನೀವು ನೆನಪು ಮಾಡ್ಕೊಳ್ತಾ ಇರುವಂತಹ ವ್ಯಕ್ತಿ ನಿಮ್ಮನ್ನು ಕೂಡ ನೆನಪು ಮಾಡ್ಕೊಳ್ತಾ ಇದ್ದಾರಾ ಇಲ್ವಾ ಅನ್ನುವಂತಹದ್ದು ನೋಡೋಣ. ನಿಮ್ಮ ಏಂಜಲನ್ನು ಕೂಡ ಒಮ್ಮೆ ನೆನಪು ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ನಿಮ್ಮನ್ನು ಅವರು ನೆನಪು ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ತುಂಬಾ ಅವರು ನೆನಪು ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂತಹದ್ದು. ನೀವು ಅವರನ್ನು ಹೇಗೆ ನೆನಪಿಸ್ಕೊಳ್ತಿದ್ದೀರಾ ಅದೇ ರೀತಿ ಕೂಡ ಅವರು ನಿಮ್ಮನ್ನು ನಿಮ್ಗಿಂತಲೇ ಹೆಚ್ಚಾಗಿ ನಿಮ್ಮನ್ನು ನೆನಪಿಸ್ಕೊಳ್ತಾ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಹಾಗೆ ಕೆಲವೊಮ್ಮೆ ಆ ವ್ಯಕ್ತಿ ಹಣಕಾಸಿನ ವಿಚಾರದಲ್ಲಿ ಎಲ್ಲೋ ಒಂದು ರೀತಿ ಹೆಚ್ಚಾಗಿ ಅವರು ಹಣಕಾಸಿನ ವಿಚಾರದಲ್ಲೇ ಹೆಚ್ಚಾಗಿ ಮುಳುಗಿರ್ತಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಅಂದರೆ ಹೆಚ್ಚಾಗಿ ಹಣಕಾಸನ್ನು ಸಂಪಾದನೆ ಮಾಡಬೇಕು, ಸೇವಿಂಗ್ಸ್ ಮಾಡಬೇಕು, ಆ ರೀತಿಯ ಮನಸ್ಥಿತಿ ನೀವು ಯಾರನ್ನು ನೆನಪು ಮಾಡ್ಕೊಂಡಿದ್ದೀರಾ ಆ ವ್ಯಕ್ತಿಗೆ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಿದೆ. ಹಾಗಾಗಿ ಕೆಲವೊಂದು ಬಾರಿ ಆ ಕಾರಣದಿಂದ ಅವರು ನಿಮ್ಮನ್ನು ಎಲ್ಲೋ ಒಂದು ರೀತಿ ಮಿಸ್ ಮಾಡ್ಕೊಳ್ತಾರೆ ಅನ್ನುವಂಥದ್ದು. ನಿಮ್ಮನ್ನು ಭೇಟಿ ಆಗಬೇಕು ಅನ್ನುವಂಥದ್ದಾಗಿರ್ಬೋದು, ನಿಮಗೆ ಕಾಲ್ ಮಾಡಬೇಕು, ಮೆಸೇಜ್ ಮಾಡಬೇಕು ಅನ್ನುವಂಥದ್ದಾಗಿರ್ಬೋದು, ಅದೆಲ್ಲವನ್ನು ಎಲ್ಲೋ ಒಂದು ರೀತಿ ಮರೆತು ಹೋಗ್ತಾರೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಯಾಕಂದರೆ ಹಣಕಾಸಿನ ವಿಚಾರದಲ್ಲಿ ಹೆಚ್ಚಾಗಿ ಅವರು ಅದನ್ನೇ ಹೆಚ್ಚಾಗಿ ನೆನಪಿಸ್ಕೊಳ್ತಾ ಇರ್ತಾರೆ. ನಿಮ್ಮನ್ನು ಕೂಡ ನಿಮ್ಮ ನೆನಪು ಕೂಡ ಯಾವಾಗಲೂ ಇದೆ, ನೀವು ಜೊತೆಯಲ್ಲಿ ಇರಬೇಕು ಅನ್ನುವಂಥದ್ದು. ಆದರೂ ಕೂಡ ಕೆಲವೊಂದು ಸಲ ಹಣಕಾಸಿನ ವಿಚಾರದ ಬಗ್ಗೆ ಹೆಚ್ಚು ಯೋಚನೆ ಮಾಡ್ತಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಇಲ್ಲಿ ಹೆಚ್ಚಾಗಿ ಕೆಲವೊಬ್ಬರು ಬಿಸ್ನೆಸ್ ಮ್ಯಾನ್ ಆಗಿರ್ಬೋದು, ನೀವು ಅಥವಾ ಅವರು ಬಿಸ್ನೆಸ್ಸಲ್ಲಿ ಹೆಚ್ಚಾಗಿ ಬ್ಯುಸಿ ಆಗಿದ್ದೀರಾ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಹಾಗಾಗಿ ಎಲ್ಲೋ ಒಂದು ರೀತಿ ಅದರ ಮೇಲೆ ಕಾನ್ಸಂಟ್ರೇಷನ್ ಅನ್ನುವಂಥದ್ದು ಹೆಚ್ಚಿದೆ ಅವರಿಗೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ನಿಮ್ಮ ಮೇಲೆ ಪ್ರೀತಿ ಅನ್ನುವಂಥದ್ದು ಇದೆ. ನಿಮ್ಮ ಜೊತೆ ಯಾವಾಗಲೂ ಇರಬೇಕು, ನಿಮ್ಮನ್ನು ಮೀಟ್ ಆಗಬೇಕು, ನಿಮ್ಮ ಜೊತೆ ಮಾತಾಡಬೇಕು, ನಿಮಗೆ ಕಾಲ್ ಮಾಡಬೇಕು, ಈ ರೀತಿ ಎಲ್ಲ ಕೂಡ ಅವರ ಮನಸ್ಸಿನಲ್ಲಿ ಇದೆ. ಆದರೂ ಕೂಡ ಹಣಕಾಸಿನ ವಿಚಾರದಲ್ಲಿ ಯಾವುದೋ ಒಂದು ರೀತಿ ಸಮಸ್ಯೆ ಆಗಿರ್ಬೋದು ಅಥವಾ ಇನ್ನೂ ಹೆಚ್ಚಾಗಿ ಹೇಗೆ ಹಣಕಾಸನ್ನು ಸಂಪಾದನೆ ಮಾಡುವಂಥದ್ದು ಇರ್ಬೋದು, ಸೇವಿಂಗ್ಸ್ ಮಾಡುವಂಥದ್ದು ಹೇಗೆ, ಆ ವಿಚಾರದಲ್ಲಿ ಹೆಚ್ಚಾಗಿ ತೊಡಗಿಸ್ಕೊಂಡು ಇರ್ತಾರೆ. ಆ ಕಾರಣದಿಂದ ಎಲ್ಲೋ ಒಂದು ರೀತಿ ನಿಮ್ಮ ನೆನಪು ಕೆಲವೊಮ್ಮೆ ಮರ್ತು ಹೋಗುತ್ತೆ ಅವರಿಗೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಆದರೆ ನಿಮ್ಮ ಮೇಲೆ ಪ್ರೀತಿ ಇಲ್ಲ ಅನ್ನುವಂಥದ್ದಲ್ಲ, ಆ ಕಾರಣದಿಂದ ನಿಮ್ಮನ್ನು ಮರಿತಾ ಇದ್ದಾರೆ. ಹಣಕಾಸಿನ ವಿಚಾರದಲ್ಲಿ ಬ್ಯುಸಿಯಾಗಿರೋ ಕಾರಣದಿಂದ ನಿಮ್ಮನ್ನು ಮರಿತಾ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಕೆಲವೊಮ್ಮೆ ಅವರು ಆಧ್ಯಾತ್ಮಿಕ ಜೀವನದಲ್ಲೂ ಕೂಡ ಹೆಚ್ಚು ಮುಂದೆ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಆ ಕಾರಣದಿಂದ ಕೂಡ ಅವರು ನಿಮ್ಮನ್ನು ಕೆಲವೊಂದು ಸಲ ನಿಮ್ಮನ್ನು ನೆನಪು ಮಾಡ್ಕೊಳ್ತಾ ಇದ್ದಾರೆ. ಆದರೂ ಸಮಯ ಅವರಿಗೆ ಹೆಚ್ಚು ಸಿಗ್ತಾ ಇಲ್ಲ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ತುಂಬ ಬ್ಯುಸಿಯಾಗಿರ್ತಾರೆ ಅನ್ನುವಂತಹದ್ದು. ಅವರ ಕೆಲಸ ಕಾರ್ಯಗಳಿಗೆ ಅವರಿಗೆ ಸಮಯ ಸಿಗದಷ್ಟು ಬ್ಯುಸಿಯಾಗಿದ್ದಾರೆ ಅನ್ನುವಂತಹದ್ದು ನನಗೆ ಇಲ್ಲಿ ತಿಳಿತಾ ಇದೆ. ಆ ಕಾರಣದಿಂದ ಕೂಡ ಅವರು ಎಲ್ಲೋ ಒಂದು ರೀತಿ ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂತಹದ್ದು ತಿಳಿತಾ ಇದೆ. ನಿಮ್ಮ ನೆನಪು ಕೆಲವೊಂದು ಸಲ ಅವರಿಗೆ ಮರೆಯುವ ಹಾಗೆ ಮಾಡುತ್ತೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ.
ಯಾವಾಗಲೂ ಅವರಿಗೆ ನಿಮ್ಮ ಮೇಲೆ ತುಂಬಾ ಪ್ರೀತಿ ಇದೆ, ನಿಮ್ಮ ನೆನಪಿದೆ, ಯಾವಾಗಲೂ ನಿಮ್ಮ ನೆನಪು ಅನ್ನುವಂಥದ್ದೇ ಇರುತ್ತೆ. ಆದರೂ ಕೂಡ ನಿಮ್ಮ ಜೊತೆಗಿರಲಿಕ್ಕೆ ಅಂದರೆ ನಿಮ್ಮ ಹತ್ರ ಮಾತಾಡಲಿಕ್ಕಿರ್ಬೋದು, ಸಮಯ ಸಿಗ್ತಾ ಇಲ್ಲ ಅನ್ನುವಂತಹದ್ದು, ಯಾವಾಗಲೂ ನಿಮ್ಮ ಜೊತೆ ಮಾತಾಡಬೇಕು ಅನ್ನುವಂಥ ಆಸೆ ಎಲ್ಲ ಇದೆ. ಆದರೆ ಎಲ್ಲೋ ಒಂದು ರೀತಿ ಸಮಯ ಅನ್ನುವಂತಹದ್ದು ಅವರಿಗೆ ಸಿಗ್ತಾ ಇಲ್ಲ. ಯಾವಾಗಲೂ ಹೆಚ್ಚಾಗಿ ಬ್ಯುಸಿಯಾಗಿರ್ತಾರೆ, ಅವರ ಕೆಲಸ ಕಾರ್ಯಗಳಲ್ಲೇ ಬ್ಯುಸಿಯಾಗಿರೋ ಕಾರಣದಿಂದ ನಿಮಗೆ ನಿಮ್ಮ ಜೊತೆ ಮಾತಾಡಲಿಕ್ಕೆ ಆಗ್ತಾ ಇಲ್ಲ ಅನ್ನುವಂಥದ್ದು ಈ ವಿಚಾರ ಕೂಡ ನಿಮಗೆ ತಿಳಿದಿದೆ. ಅವರು ತುಂಬಾ ಬ್ಯುಸಿಯಾಗಿರ್ತಾರೆ ಯಾವಾಗಲೂ. ಆ ಕಾರಣದಿಂದಲೇ ನಿಮಗೆ ನಿಮ್ಮ ಜೊತೆ ಮಾತಾಡಲಿಕ್ಕೆ ಆಗ್ತಾ ಇಲ್ಲ ಅನ್ನುವಂಥ ವಿಚಾರಗಳು ನಿಮಗೆ ಕೂಡ ತಿಳಿದಿದೆ. ನೀವು ತುಂಬ ಅವರನ್ನು ಅರ್ಥ ಮಾಡ್ಕೊಳ್ತೀರಾ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಸೊ ಅವರಿಗೆ ನಿಮ್ಮ ನೆನಪಿದೆ. ಆದರೆ ಈ ಎಲ್ಲ ಕೆಲಸ ಕಾರ್ಯಗಳ ಒತ್ತಡದಿಂದ ಎಲ್ಲೋ ಒಂದು ರೀತಿ ಅವರು ಮರ್ತಿದ್ದಾರೇನೋ ಅನ್ನುವಂತಹದ್ದು ನಿಮ್ಮ ಮನಸ್ಸಲ್ಲಿ ಆವಾಗವಾಗ ಮೂಡ್ತಾ ಇರುತ್ತೆ ಆ ಪ್ರಶ್ನೆಗಳು ಅನ್ನುವಂತಹದ್ದು ನಿಮಗೆ ಕೂಡ ಇದು ತಿಳಿದಿದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಆದರೆ ಖಂಡಿತವಾಗ್ಲೂ ಅವರಿಗೆ ನಿಮ್ಮ ಮೇಲೆ ತುಂಬಾ ಪ್ರೀತಿ ಅನ್ನುವಂತಹದ್ದಿದೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಕೆಲವೊಂದು ಸಲ ನಿಮ್ಮಿಬ್ಬರ ಮಧ್ಯದಲ್ಲಿ ಕೂಡ ಮನಸ್ತಾಪ ಅನ್ನುವಂತಹದ್ದು ಮೂಡುತ್ತೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಯಾಕಂದರೆ ಈ ಕಾರಣದಿಂದಲೇ ನಿಮ್ಮಿಬ್ಬರ ಮಧ್ಯದಲ್ಲೂ ಕೂಡ ಯಾವುದೋ ಒಂದು ರೀತಿ ಅವರೇ ನಿಮಗೆ ಕಾಲ್ ಮಾಡಲಿ, ನೀವೇ ಅವರು ಅದೇ ರೀತಿ ಅಂದ್ಕೊಳ್ತಾ ಇರ್ತಾರೆ. ಅಂದರೆ ನೀವು ಅವರಿಗೆ ಕಾಲ್ ಮಾಡಬೇಕು, ಮೆಸೇಜ್ ಮಾಡಬೇಕು, ನೀವಾಗಿ ಅವರನ್ನು ನೆನಪು ಮಾಡ್ಕೊಳ್ಬೇಕು ಅಂತ ಅವರು ಕೂಡ ಅಂದ್ಕೊಳ್ತಾರೆ. ನೀವು ಕೂಡ ಅದೇ ರೀತಿ ಯೋಚನೆ ಮಾಡ್ತೀರಾ. ಇಬ್ಬರು ಕೂಡ ಅದೇ ರೀತಿ ಮನಸ್ಥಿತಿ ಇರುವಂತಹವರು ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಸೊ ಇಬ್ಬರಿಗೂ ಪ್ರೀತಿ ಅನ್ನುವಂತಹದ್ದಿದೆ, ಇಬ್ಬರು ಕೂಡ ಯಾವಾಗಲೂ ನೆನಪು ಮಾಡ್ಕೊಳ್ತಾ ಇರ್ತೀರಾ. ಆದರೆ ಎಲ್ಲೋ ಒಂದು ರೀತಿ ಅವರು ಬ್ಯುಸಿಯಾಗಿರೋದ್ರಿಂದ ನೀವು ಅವರ ಮೇಲೆ ಕೆಲವೊಂದು ಸಲ ಮನಸ್ತಾಪ ಅನ್ನುವಂತಹದ್ದು ನಿಮ್ಮ ಮನಸ್ಸಿನಲ್ಲಿ ಮೂಡುತ್ತೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಅವರು ಕೂಡ ನೀವಾಗೇ ಕಾಲ್ ಮಾಡಲಿ ಅನ್ನುವಂಥದ್ದನ್ನು ಅವರು ಕೂಡ ಬಯಸ್ತಾರೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಅವರು ಕೂಡ ಅದೇ ರೀತಿಯ ಮನಸ್ಥಿತಿ ಇರುವಂಥವರು. ನೀವಾಗಿ ಅವರಿಗೆ ಕಾಲ್ ಮಾಡಲಿ, ನೀವು ಕಾಲ್ ಮಾಡಿದಾಗ ರಿಸೀವ್ ಮಾಡಲಿಲ್ಲ ಅಂದರೂ ಕೂಡ, ಕಾಲ್ ರಿಸೀವ್ ಮಾಡಲಿಲ್ಲ ಅಂದರೂ, ಅವರು ರಿಟರ್ನ್ ನಿಮಗೆ ಕಾಲ್ ಮಾಡಲಿಲ್ಲ ಅಂದರೂ ಮತ್ತೊಮ್ಮೆ ನೀವೇ ಕಾಲ್ ಮಾಡಲಿ ಅನ್ನುವಂತಹ ಮನಸ್ಥಿತಿ ಅವರಲ್ಲಿ ಇರುವಂತಹದ್ದು ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಸೊ ನಿಮ್ಮ ಮನಸ್ಥಿತಿಯು ಹಾಗೆ ಇದೆ, ಅವರ ಮನಸ್ಥಿತಿಯು ಕೂಡ ಅದೇ ರೀತಿ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಹೆಚ್ಚಿನ ಜನ ಇಲ್ಲಿ ನಿಮ್ಮ ಸೋಲ್ಮೇಟ್ ಕನೆಕ್ಷನ್ ಇದೆ ಅನ್ನುವಂಥದ್ದು ನನಗೆ ಇಲ್ಲಿ ತಿಳಿತಾ ಇದೆ. ಟ್ವಿನ್ ಫ್ಲೇಮ್ ಸೋಲ್ಮೇಟ್ ಕನೆಕ್ಷನ್ ಇರುವಂತಹವರು ಗ್ರೂಪ್ ಫಸ್ಟ್ ಸೆಲೆಕ್ಟ್ ಮಾಡಿದ್ದೀರಾ ಅನ್ನುವಂತಹದ್ದು ಇಲ್ಲಿ ನನಗೆ ತಿಳಿತಾ ಇದೆ. ನಿಮ್ಮ ಮೇಲೆ ಪ್ರೀತಿ ಅನ್ನುವಂತಹದ್ದು ತುಂಬಾ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಯಾವಾಗಲೂ ನಿಮ್ಮ ಜೊತೆ ಇರಬೇಕು ಅನ್ನುವಂಥದ್ದನ್ನೇ ಬಯಸ್ತಾ ಇದ್ದಾರೆ. ಇಲ್ಲಿ ಹೆಚ್ಚಾಗಿ ಟ್ವಿನ್ ಫ್ಲೇಮ್ ಸೋಲ್ಮೇಟ್ ಕನೆಕ್ಷನ್ನೇ ಬರ್ತಾ ಇದೆ. ಗ್ರೂಪ್ ಫಸ್ಟ್ ಅವರು ಹಾಗೆ ಆಧ್ಯಾತ್ಮಿಕದಲ್ಲಿಯೂ ಹೆಚ್ಚು ಅವರು ಮುಂದೆ ಇದ್ದಾರೆ ಅನ್ನುವಂಥದ್ದು ನನಗೆ ತಿಳಿತಾ ಇದೆ. ನಿಮ್ಮ ಪರ್ಸನ್ ಏನಿದ್ದಾರೆ ತುಂಬ ಉತ್ತಮವಾದ ಪ್ರೀತಿ ನಿಮ್ಮ ಮೇಲೆ ಇಟ್ಟಿದ್ದಾರೆ ಅನ್ನುವಂಥದ್ದು ನನಗೆ ಇಲ್ಲಿ ತಿಳಿತಾ ಇದೆ. ಯಾವಾಗಲೂ ನಿಮ್ಮ ಜೊತೆ ಇರಬೇಕು, ನಿಮ್ಮ ಜೊತೆ ಮಾತಾಡಬೇಕು ಅನ್ನುವಂಥದ್ದನ್ನೇ ಯಾವಾಗಲೂ ಬಯಸ್ತಾ ಇರ್ತಾರೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಆದರೆ ಕೆಲವೊಂದು ಕೆಲಸ ಕಾರ್ಯಗಳ ಒತ್ತಡದಿಂದ, ಹಣಕಾಸಿನ ಸಮಸ್ಯೆ, ಕೆಲವೊಬ್ಬರು ಎಲ್ಲೋ ಒಂದು ರೀತಿ ಇನ್ನಷ್ಟು ಹಣಕಾಸಿನ ವಿಚಾರದಲ್ಲಿ ಯಶಸ್ಸನ್ನು ಪಡಿಬೇಕು ಅನ್ನುವಂತಹ ಕಾರಣದಿಂದ ಅವರು ಎಲ್ಲೋ ಒಂದು ರೀತಿ ಕೆಲವೊಮ್ಮೆ ಮಿಸ್ ಮಾಡ್ಕೊಳ್ತಾರೆ. ನಿಮ್ಮನ್ನು ಮಾತಾಡಲಿಕ್ಕಾಗಲ್ಲ, ನಿಮ್ಮನ್ನು ಮೀಟ್ ಮಾಡಲಿಕ್ಕಾಗಲ್ಲ. ಈ ಎಲ್ಲ ಪ್ರಾಬ್ಲಮ್ಗಳು ಅವರಲ್ಲಿ ಇದೆ ಅನ್ನುವಂಥದ್ದು ತಿಳಿತಾ ಇದೆ. ಆದರೆ ಪ್ರೀತಿ ಖಂಡಿತವಾಗಲೂ ನಿಮ್ಮ ಮೇಲೆ ಟ್ರೂ ಲವ್ ಅನ್ನುವಂಥದ್ದು ಇದೆ. ನಿಮ್ಮನ್ನು ಹೆಚ್ಚು ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಯಾವಾಗಲೂ ನೀವು ಒಟ್ಟಿಗೆ ಇರಬೇಕು, ನೀವು ಯಾವಾಗಲೂ ಜೊತೆಯಲ್ಲೇ ಇರಬೇಕು ಅನ್ನುವಂಥದ್ದನ್ನೇ ಅವರು ಬಯಸ್ತಾರೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಪ್ರೀತಿ ಅನ್ನುವಂತಹದ್ದು ನಿಮ್ಮಕ್ಕಿಂತಲೂ ಅವರಿಗೆ ನಿಮ್ಮ ಮೇಲೆ ಹೆಚ್ಚಿದೆ ಅನ್ನುವಂಥದ್ದು ಗ್ರೂಪ್ ಫಸ್ಟ್. ನೀವು ಅವರನ್ನು ಪ್ರೀತಿಸುವುದಕ್ಕಿಂತಲೂ ಕೂಡ ಅವರಿಗೆ ನಿಮ್ಮ ಮೇಲೆ ಪ್ರೀತಿ ಅನ್ನುವಂಥದ್ದು ಹೆಚ್ಚಿದೆ, ಟ್ರೂ ಲವ್ ಅನ್ನುವಂಥದ್ದು ಹೆಚ್ಚಿದೆ ಅನ್ನುವಂತಹದ್ದು ಈ ಕಾರ್ಡಿನ ಮೂಲಕ ನನಗೆ ಇಲ್ಲಿ ತಿಳಿತಾ ಇದೆ. ತುಂಬಾ ಪ್ರೀತಿ ಅನ್ನುವಂಥದ್ದು ಅವರಿಗಿದೆ. ನಿಮ್ಮನ್ನು ಯಾವಾಗಲೂ ಕೂಡ ನೆನಪು ಮಾಡ್ಕೊಳ್ತಾ ಇರ್ತಾರೆ. ನಿಮಗೆ ಒಂದು ವೇಳೆ ನಿಮ್ಮನ್ನು ಭೇಟಿಯಾಗದೇ ಇರ್ಬೋದು, ನಿಮಗೆ ಕಾಲ್ ಮಾಡದೇ ಇರ್ಬೋದು, ನಿಮಗೆ ಮೆಸೇಜ್ ಮಾಡದೇ ಇರ್ಬೋದು, ಅಥವಾ ನಿಮಗೆ
ಟೈಮ್ ಅನ್ನುವಂತಹದ್ದು ಕೊಡದೇ ಇರ್ಬೋದು, ಆದರೂ ಕೂಡ ಅವರ ಮನಸ್ಸಿನಲ್ಲಿ ಟ್ರೂ ಲವ್ ಅನ್ನುವಂಥದ್ದು ಖಂಡಿತವಾಗ್ಲೂ ಇದೆ ಅನ್ನುವಂಥದ್ದು ಅವರ ಮನಸ್ಸಿನಲ್ಲಿ ನಿಮಗೆ ಉತ್ತಮ ಪ್ರೀತಿ ಅನ್ನುವಂಥದ್ದನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಹೆಚ್ಚಾಗಿ ಸೋಲ್ಮೇಟ್ ಇದ್ದೀರಾ ಅನ್ನುವಂಥದ್ದು, ಟ್ವಿನ್ ಫ್ಲೇಮ್ ಇದ್ದೀರಾ ಅನ್ನುವಂಥದ್ದು ಹೆಚ್ಚಿನ ಜನರಲ್ ರೀಡಿಂಗ್ ಇದು. ಟ್ವಿನ್ ಫ್ಲೇಮ್ ಸೋಲ್ಮೇಟ್ ಕನೆಕ್ಷನ್ ಹೆಚ್ಚಿದೆ ಅನ್ನುವಂತಹದ್ದು ಇಲ್ಲಿ ನನಗೆ ತಿಳಿದು ಬರ್ತಾ ಇದೆ. ವಿಲ್ ದಿಸ್ ಪೇಯ್ನ್ ಎವರ್ ಸ್ಟಾಪ್ ಅನ್ನುವಂಥದ್ದಿದೆ. ಅಂದರೆ ನಿಮ್ಮಿಂದ ದೂರ ಇರಲಿಕ್ಕೆ ಅವರಿಗೆ ಆಗ್ತಾ ಇಲ್ಲ ಅನ್ನುವಂಥದ್ದು ತಿಳಿತಾ ಇದೆ. ಹಾಗಾಗಿ ಈ ಥರ ದೂರ ಇರುವಂತಹದ್ದು ಯಾವಾಗ ಸ್ಟಾಪ್ ಆಗುತ್ತೆ ಅನ್ನುವಂಥದ್ದನ್ನೇ ಅವರು ಕಾಯ್ತಾ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಅಂದರೆ ನಿಮ್ಮಿಂದ ಅವರು ತುಂಬಾ ದೂರದಲ್ಲಿ ಇದ್ದಾರೆ, ಯಾವಾಗಲೂ ನಿಮ್ಮನ್ನು ಮೀಟ್ ಮಾಡೋಕ್ಕೆ ಆಗ್ತಾ ಇಲ್ಲ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಹಾಗಾಗಿ ಅವರು ನಿಮ್ಮನ್ನು ಆದಷ್ಟು ಬೇಗ ನಿಮ್ಮ ಜೊತೆ ಯಾವಾಗಲೂ ಇರಬೇಕು ಅನ್ನುವಂಥದ್ದನ್ನು ಅವರು ಬಯಸ್ತಾ ಇದ್ದಾರೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ದೇವರ ಆಶೀರ್ವಾದ ಅನ್ನುವಂತಹದ್ದು ನಿಮಗೆ ತುಂಬಾ ಇದೆ. ಹಾಗೂ ದೇವರಲ್ಲಿ ಅವರು ಹೆಚ್ಚು ಪ್ರಾರ್ಥಿಸ್ತಾ ಇದ್ದಾರೆ ನಿಮ್ಮ ಪ್ರೀತಿ ನೀವು ಅವರು ಯಾವಾಗಲೂ ಜೊತೆಯಲ್ಲಿ ಇರುವ ಹಾಗೆ ಆಗಬೇಕು ಅನ್ನುವಂಥದ್ದನ್ನು ದೇವರಲ್ಲಿ ಹೆಚ್ಚಾಗಿ ಅವರು ಪ್ರಾರ್ಥಿಸ್ತಾ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ತುಂಬ ದೂರ ಇದ್ದಾರೆ ಕೆಲವೊಬ್ಬರು. ಇದು ಅಂದರೆ ಯಾವಾಗಲೂ ನಿಮಗೆ ಮೀಟ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಆದರೆ ನಿಮ್ಮನ್ನು ಯಾವಾಗಲೂ ಮೀಟ್ ಮಾಡಬೇಕು ಅನ್ನುವಂಥದ್ದು ಅವರ ಮನಸ್ಸಿನಲ್ಲಿದೆ. ಹಾಗೂ ಒಟ್ಟಿಗೆ ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು, ಯಾವಾಗಲೂ ಒಟ್ಟಿಗೆ ಇರಬೇಕು ಅನ್ನುವಂತಹ ಮನಸ್ಥಿತಿಯೇ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಹಾಗಾಗಿ ದೇವರಲ್ಲಿ ಹೆಚ್ಚು ಅವರು ಪ್ರಾರ್ಥಿಸ್ತಾ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಆಧ್ಯಾತ್ಮಿಕ ಜೀವನದಲ್ಲಿ ಅವರು ಹೆಚ್ಚು ಮುಂದೆ ಇದ್ದಾರೆ ಅನ್ನುವಂತಹದ್ದು ಕೂಡ ತಿಳಿತಾ ಇದೆ ನಿಮ್ಮ ವ್ಯಕ್ತಿ. ಹಾಗಾಗಿ ನೀವು ನೆನಪು ಮಾಡಿಕೊಂಡ ಹಾಗೆ ಕೂಡ ಅವರು ಕೂಡ ನಿಮ್ಮನ್ನು ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಆದಷ್ಟು ಬೇಗ ಸಿಂಗಲ್ ಆಗಿದ್ದರೆ ನಿಮ್ಮನ್ನು ಆದಷ್ಟು ಬೇಗ ಮ್ಯಾರೇಜ್ ಮಾಡ್ಕೋಬೇಕು ಅನ್ನುವಂತಹ ಮನಸ್ಥಿತಿಯೇ ಅವರಲ್ಲಿ ಇದೆ ಅನ್ನುವಂತಹದ್ದು ತಿಳಿತಾ ಇದೆ. ದೇವರಲ್ಲಿ ಯಾವಾಗಲೂ ಅದನ್ನು ಪ್ರಾರ್ಥಿಸ್ತಾ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ನೀವು ತುಂಬಾ ಇಬ್ಬರು ಕೂಡ ತುಂಬಾ ದೂರದಲ್ಲಿ ಇದ್ದೀರಾ, ಯಾವಾಗಲೂ ಮೀಟ್ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಆದರೆ ಯಾವಾಗಲೂ ಒಟ್ಟಿಗೆ ಇರಬೇಕು ಅನ್ನುವಂತಹದ್ದನ್ನು ದೇವರಲ್ಲಿ ಅವರು ಪ್ರಾರ್ಥಿಸ್ತಾ ಇದ್ದಾರೆ ಅನ್ನುವಂತಹದ್ದು. ಆದರೆ ಅವರಿಗೆ ನಿಮ್ಮನ್ನು ಬಿಟ್ಟು ಇರಲಿಕ್ಕೆ ಆಗ್ತಾ ಇಲ್ಲ ಅನ್ನುವಂತಹದ್ದು ತಿಳಿತಾ ಇದೆ. ತುಂಬ ನೋವು ಅನ್ನುವಂಥದ್ದು ಅವರಿಗೆ ಕಾಡ್ತಾ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಹಾಗಾಗಿ ದೇವರಲ್ಲಿ ಹೆಚ್ಚು ಪ್ರಾರ್ಥಿಸ್ತಾ ಇದ್ದಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ನಿಮ್ಮ ವ್ಯಕ್ತಿ. ನಿಮ್ಮಕ್ಕಿಂತಲೂ ಹೆಚ್ಚಾಗಿ ಅವರು ನಿಮ್ಮನ್ನು ಪ್ರೀತಿಸ್ತಾರೆ. ಹಾಗೂ ನಿಮ್ಗಿಂತಲೂ ಹೆಚ್ಚಾಗಿ ಅವರು ನಿಮ್ಮನ್ನು ಯಾವಾಗಲೂ ಮಿಸ್ ಮಾಡ್ಕೊಳ್ತಾರೆ ಅನ್ನುವಂತಹದ್ದು, ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ನೀವು ಯಾವಾಗಲೂ ಅವರ ಜೊತೆಯಲ್ಲೇ ಇರಬೇಕು ಅನ್ನುವಂಥದ್ದನ್ನೇ ಅವರು ಬಯಸ್ತಾ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಓಕೆ, ಇದಿಷ್ಟು ಜನರಲ್ ರೀಡಿಂಗ್. ಗ್ರೂಪ್ ಫಸ್ಟ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರ ಅವರಿಗೋಸ್ಕರ ಇದಿಷ್ಟು ರೀಡಿಂಗ್ ಮಾಡಿದ್ದೀನಿ. ಇದು ಜನರಲ್ ರೀಡಿಂಗ್. ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ ತಿಳಿಸಿ. ಗ್ರೂಪ್ ಸೆಕೆಂಡ್ ಯಾರೆಲ್ಲ ಸೆಲೆಕ್ಟ್ ಮಾಡ್ಕೊಂಡಿದ್ರಾ ಅಥವಾ ಈ ಕ್ರಿಸ್ಟಲನ್ನು ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಾ ಅವರಿಗೋಸ್ಕರ ರೀಡಿಂಗ್ ಮಾಡ್ತಾಯಿದ್ದೀನಿ. ಓಕೆ, ನೀವು ನೆನಪು ಮಾಡ್ಕೊಳ್ತಿರುವ ವ್ಯಕ್ತಿ ಅವರು ಕೂಡ ನಿಮ್ಮನ್ನು ನೀವು ನೆನಪು ಮಾಡಿಕೊಳ್ಳುವ ರೀತಿಯಲ್ಲೇ ನೆನಪು ಮಾಡ್ಕೊಳ್ತಾರಾ ಅನ್ನುವಂತಹದ್ದನ್ನು ನೋಡೋಣ. ನಿಮ್ಮ ಏಂಜಲನ್ನು ಕೂಡ ನೆನಪು ಮಾಡ್ಕೊಳ್ಳಿ, ಏನು ಬರುತ್ತೆ ಅಂತ ಹೇಳಿ ನೋಡೋಣ. ಅವರು ಕೂಡ ನಿಮ್ಮ ಹಾಗೆ ನೆನಪು ಮಾಡ್ಕೊಳ್ತಾ ಇದ್ದಾರಾ? ಖಂಡಿತವಾಗ್ಲೂ ಅವರು ಕೂಡ ನಿಮ್ಮ ಹಾಗೆ ನೆನಪು ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಹಾಗೆ ತುಂಬಾ ಅವರು ನಿಮ್ಮನ್ನು ನೆನಪು ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂತಹದ್ದು ನನಗೆ ಇಲ್ಲಿ ತಿಳಿತಾ ಇದೆ.
ತುಂಬ ಒಂಟಿಯಾಗಿದ್ದಾರೆ ಅನ್ನುವಂತಹದ್ದು ಕೂಡ ತಿಳಿತಾ ಇದೆ. ತುಂಬ ಬೇಸರ ಅನ್ನುವಂತಹದ್ದು ಕಾಡ್ತಾ ಇದೆ. ಹಾಗೆ ನಿಮ್ಮ ಜೊತೆ ಕಳೆದಂತಹ ನೆನಪುಗಳನ್ನು ಹೆಚ್ಚಾಗಿ ಅವರು ನೆನಪಿಸ್ಕೊಳ್ತಾ ಇರ್ತಾರೆ ಅನ್ನುವಂಥದ್ದು ನನಗೆ ಇಲ್ಲಿ ತಿಳಿತಾ ಇದೆ. ಹಾಗೆ ನಿಮ್ಮ ಪರ್ಸನ್ ಯಾವಾಗಲೂ ಕೂಡ ನೀವು ಅವರ ಜೊತೆಯಲ್ಲೇ ಇರಬೇಕು ಅಂತ ಬಯಸ್ತಾ ಇದ್ದಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಹಾಗೆ ಅವರು ಹೆಚ್ಚಾಗಿ ಕೆಲವೊಂದು ಸಲ ದೇವರಿಗೆ ಬೈಕೊಂಡಿರುವಂತಹದ್ದು ಇದೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಯಾಕಂದರೆ ನೀವು ಅವರಿಂದ ದೂರ ಇದ್ದೀರಾ ಅನ್ನುವಂತಹದ್ದು ಕೂಡ ತಿಳಿತಾ ಇದೆ. ಇಲ್ಲಿ ಹೆಚ್ಚಿನ ಜನ ಪಾಸ್ಟ್ ಲೈಫ್ ಕನೆಕ್ಷನ್ ಅನ್ನುವಂತಹದ್ದು ಇದೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಸೋಲ್ಮೇಟ್, ಟ್ವಿನ್ ಫ್ಲೇಮ್ ಕನೆಕ್ಷನ್ ಇದೆ ನಿಮಗೆ ಅನ್ನುವಂತಹದ್ದು ತಿಳಿತಾ ಇದೆ. ಅವರು ಯಾವಾಗಲೂ ನಿಮ್ಮನ್ನು ಯಾವಾಗಲೂ ಕೂಡ ನೆನಪು ಮಾಡ್ಕೊಳ್ತಾನೆ ಇರ್ತಾರೆ ಅನ್ನುವಂತಹದ್ದು ಇಲ್ಲಿ ನನಗೆ ತಿಳಿತಾ ಇದೆ. ಹೆಚ್ಚಾಗಿ ಅವರು ಒಂಟಿಯಾಗಿದ್ದಾರೆ ಅನ್ನುವಂಥದ್ದು ಕೂಡ ತಿಳಿತಾ ಇರ್ತಾರೆ. ಹೆಚ್ಚು ಅವರು ಸ್ಟಕ್ ಆಗಿರ್ತಾರೆ ಯಾವಾಗಲೂ ಅನ್ನುವಂತಹದ್ದು. ನೀವು ಅವರ ಜೊತೆಯಲ್ಲಿ ಇದ್ದಾಗನೇ ಕೂಡ ಅವರು ಯಾವಾಗಲೂ ಸಂತೋಷವಾಗಿರೋದು ಅನ್ನುವಂಥದ್ದು ತಿಳಿತಾ ಇದೆ. ಅವರ ಜೀವನದಲ್ಲಿ ಎಲ್ಲವೂ ಕೂಡ ಇದೆ, ಆದರೆ ನೀವಿಲ್ಲದ ಕ್ಷಣ ಅವರು ಝೀರೋ ಅನ್ನುವಂತಹ ಫೀಲ್ ಅವರಿಗೆ ಆಗುತ್ತೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಹಾಗೆ ದೇವರನ್ನು ಎಷ್ಟೋ ಸಲ ಅವರು ಬೈಕೊಂಡಿದ್ದಾರೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಯಾಕಂದರೆ ನಿಮ್ಮನ್ನು ಯಾವಾಗಲೂ ದೂರ ಇಟ್ಟಿದೆಯಲ್ಲ ಅನ್ನುವಂತಹದ್ದನ್ನು ಅವರು ಯಾವಾಗಲೂ ಕೂಡ ಯೂನಿವರ್ಸಿಗಾಗಿರ್ಬೋದು, ದೇವರ ಹತ್ರ ಯಾವಾಗಲೂ ಕೂಡ ಅದನ್ನು ಪ್ರಾರ್ಥಿಸ್ತಾ ಇರ್ತಾರೆ. ಹಾಗೆ ಬೈಕೊಳ್ತಾನೂ ಇರ್ತಾರೆ, ನಿಮ್ಮಿಂದ ದೂರ ಮಾಡಿದೆಯಾ ಅನ್ನುವಂತಹದ್ದು, ಅಥವಾ ನಿಮ್ಮನ್ನು ಯಾವಾಗಲೂ ಮೀಟ್ ಮಾಡೋಕ್ಕಾಗ್ತಿಲ್ಲ ಅನ್ನುವಂತಹದ್ದು, ನಿಮ್ಮ ಜೊತೆ ಯಾವಾಗಲೂ ಇರಲಿಕ್ಕೆ ಆಗ್ತಾ ಇಲ್ಲ ಅನ್ನುವಂಥದ್ದು, ಅದೆಲ್ಲ ವಿಚಾರಗಳ ಬಗ್ಗೆ ಹೆಚ್ಚು ಅವರು ಯೂನಿವರ್ಸ್ ಹತ್ರ ಪ್ರೇ ಮಾಡ್ತಾ ಇರ್ತಾರೆ. ಹಾಗೆ ಕೆಲವೊಮ್ಮೆ ಬೈಕೊಳ್ತಾನೂ ಇರ್ತಾರೆ ಅನ್ನುವಂತಹದ್ದು ಕೂಡ ತಿಳಿತಾ ಇದೆ. ಸೊ ಯಾವಾಗಲೂ ನೀವು ಜೊತೆಯಲ್ಲೇ ಇರಬೇಕು ಅನ್ನುವಂತಹದ್ದನ್ನೇ ಅವರು ಬಯಸ್ತಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಹೆಚ್ಚು ಅವರು ಅವರ ಜೀವನದಲ್ಲಿ ಎಲ್ಲ ಕೂಡ ಇದೆ, ಆದರೂ ಕೂಡ ನೀವಿಲ್ಲದ ಜೀವನ ಝೀರೋ ಅನ್ನುವಂತಹ ಫೀಲ್ ಅವರಿಗೆ ಯಾವಾಗಲೂ ಕಾಡ್ತಾ ಇರುತ್ತೆ ಅನ್ನುವಂತಹದ್ದು, ಅವರ ಜೀವನ ತುಂಬ ದುಃಖಕರವಾಗಿರುತ್ತೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ನೀವು ಯಾವಾಗ ಅವರ ಜೊತೆಯಲ್ಲಿ ಇರ್ತೀರಾ ಅವರು ತುಂಬ ಸಂತೋಷವಾಗಿರ್ತಾರೆ ಅನ್ನುವಂತಹದ್ದು ನೀವೇ ಹೆಚ್ಚು ಗಮನಿಸಿರ್ಬೋದು. ನಿಮ್ಮ ಪರ್ಸನ್ ಏನಿದ್ದಾರೆ, ನೀವು ಜೊತೆಯಲ್ಲಿ ಇರುವಾಗ ತುಂಬ ಹ್ಯಾಪಿಯಾಗಿರ್ತಾರೆ ಅನ್ನುವಂತಹದ್ದು ಎಲ್ಲವೂ ಅವರಿಗೆ ಇದೆ ಅನ್ನುವ ಫೀಲ್ ಬರುತ್ತೆ. ನೀವು ಜೊತೆಯಲ್ಲಿ ಇಲ್ಲದೇ ಇರುವಾಗ ಎಲ್ಲವೂ ಝೀರೋ ಅನ್ನುವಂತಹ, ಎಲ್ಲವೂ ಇದ್ದರೂ ಕೂಡ ಅವರ ಜೀವನದಲ್ಲಿ ನೀವು ಇಲ್ಲದೇ ಇರುವಾಗ ಅವರ ಜೀವನ ಝೀರೋ ಅನ್ನುವಂತಹ ಫೀಲೇ ಅವರಿಗೆ ಕಾಡುತ್ತೆ ಅನ್ನುವಂತಹದ್ದು ಇಲ್ಲಿ ನನಗೆ ತಿಳಿತಾ ಇದೆ. ನೀವಿದ್ರೆ ಎಲ್ಲವೂ ಕೂಡ ಅವರ ಕೈಯಲ್ಲಿ ಇದ್ದೆ ಅನ್ನುವಂಥದ್ದು, ಅಂದರೆ ಅಷ್ಟೊಂದು ಸಂತೋಷವಾಗಿರ್ತಾರೆ. ನೀವು ಜೊತೆಯಲ್ಲಿ ಇದ್ದಾಗೆಲ್ಲ ಅವರು ತುಂಬಾ ಹ್ಯಾಪಿ ಫೀಲ್ ಆಗ್ತಾರೆ ಅನ್ನುವಂತಹದ್ದು, ತುಂಬ ಸಂತೋಷವಾಗಿರ್ತಾರೆ ಅನ್ನುವಂತಹದ್ದು ಕೂಡ, ಎಲ್ಲವನ್ನ ಮರೆತು ಬಿಡ್ತಾರೆ ನಿಮ್ಮನ್ನು ನೋಡಿ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ನಿಮ್ಮನ್ನು ತುಂಬಾ ಅವರು ನೀವು ನೆನಪು ಮಾಡ್ಕೊಳ್ಳೋಕ್ಕಿಂತ ಹೆಚ್ಚಾಗಿ ಅವರೇ ನಿಮ್ಮನ್ನು ಹೆಚ್ಚು ನೆನಪು ಮಾಡ್ಕೊಳ್ತಾರೆ ಅನ್ನುವಂಥದ್ದು. ನೀವು ಯಾವಾಗಲೂ ಅವರ ಜೊತೆಯಲ್ಲೇ ಇರಬೇಕು ಅನ್ನುವಂಥದ್ದನ್ನು ಅವರು ಬಯಸ್ತಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಹೆಚ್ಚಾಗಿ ಅವರು ನೀವು ಜೊತೆಯಲ್ಲಿ ಇರಬೇಕು ಅನ್ನುವಂತಹದ್ದನ್ನು ಪ್ರಾರ್ಥಿಸ್ತಾ ಇರ್ತಾರೆ. ಹಾಗೂ ಪ್ರಾರ್ಥನೆಯಲ್ಲೂ ಕೂಡ ನೀವೇ ಅವರಿಗೆ ಕಾಡ್ತಾ ಇರ್ತೀರಾ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ನಿಮ್ಮನ್ನೇ ಧ್ಯಾನ ಮಾಡುವಾಗಲೂ ಕೂಡ, ಯಾವುದೇ ರೀತಿ ಎಲ್ಲೇ ಹೋದರೂ ಕೂಡ, ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಿದರೂ ಕೂಡ, ಯಾರೇ ಅವರ ಜೊತೆಯಲ್ಲಿ ಇದ್ದರೂ ಕೂಡ ನೀವೇ ಅವರ ಮನಸ್ಸಲ್ಲಿ ಇರ್ತೀರಾ ಅನ್ನುವಂಥದ್ದು, ನಿಮ್ಮ ಮೇಲೆ ಅವರು ನಿಮ್ಮನ್ನೇ ಯಾವಾಗಲೂ ಯೋಚಿಸ್ತಾ ಇರ್ತಾರೆ ಅನ್ನುವಂಥದ್ದು ತಿಳಿತಾ ಇದೆ. ಮೆಡಿಟೇಷನ್ ಹೆಚ್ಚಾಗಿ ಮಾಡ್ತಾರೆ ಅನ್ನುವಂಥದ್ದು ತಿಳಿತಾ ಇದೆ. ಯೂನಿವರ್ಸ್ ಕನೆಕ್ಷನ್ ಇದೆ ಅವರಿಗೆ, ಥರ್ಡ್ ಐ ಓಪನ್ ಆಗಿದೆ ಕೆಲವೊಬ್ಬರಿಗೆ ಅನ್ನುವಂಥದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಸೊ ಜನರಲ್ ರೀಡಿಂಗ್ ಇದು. ಆದರೂ ಕೂಡ ನಿಮ್ಮನ್ನೇ ನೆನಪು ಮಾಡ್ತಾ ಇರ್ತಾರೆ. ಯಾರು ಎಷ್ಟೇ ಇದ್ದರೂ ಕೂಡ ನೀವು ಅವರ ಜೊತೆಯಲ್ಲಿ ಇರುವಂತಹದ್ದೇ ಒಂದು ಬೇರೆ ಅನ್ನುವಂಥದ್ದು, ಅಂದರೆ ಆ ಒಂದು ಫೀಲಿಂಗ್ಸೇ ಬೇರೆ. ಅದರಲ್ಲಿ ನೀವು ಜೊತೆಯಲ್ಲಿ ಇರುವಂತಹ ಒಂದು ಸಂತೋಷವೇ ಅವರಿಗೆ ಬೇರೆ ಅನ್ನುವಂತಹದ್ದು. ಬೇರೆ ಯಾರೇ ಇದ್ದರೂ ಕೂಡ ನೀವು ಅವರಿಗೆ ತುಂಬಾ ಸ್ಪೆಷಲ್ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಅಷ್ಟು ನಿಮ್ಮನ್ನು ನೆನಪು ಯಾವಾಗಲೂ ಕೂಡ 24 hours ಕೂಡ ನೆನಪು ಮಾಡ್ಕೊಳ್ತಾನೆ ಇರ್ತಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಅಷ್ಟೊಂದು ನೆನಪು ಅವರಿಗೆ ಯಾವಾಗಲೂ ಕಾಡ್ತಾ ಇರುತ್ತೆ. ನಿಮಗಿಂತ ಹೆಚ್ಚಾಗಿ ಅವರೇ ನಿಮ್ಮನ್ನು ಹೆಚ್ಚು
ನಿಮ್ಮ ಬಗ್ಗೆ ಯೋಚಿಸ್ತಾ ಇರ್ತಾರೆ. ಯಾವಾಗಲೂ ನಿಮ್ಮ ಕಾಲ್ ಬೇರೆ ಯಾರದೇ ಕಾಲ್ ಬಂದರೂ ನೀವು ಕಾಲ್ ಮಾಡಿರ್ಬೋದೇನೋ, ನೀವು ಮೆಸೇಜ್ ಮಾಡಿರ್ಬೋದೇನೋ, ಆ ರೀತಿಯೇ ಯೋಚನೆ ಅವರಲ್ಲಿ ಬರುತ್ತೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಅಷ್ಟು ನಿಮ್ಮನ್ನು ನೆನಪು ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಕೆಲವೊಮ್ಮೆ ಅವರಿಗೆ ಊಟ ತಿಂಡಿ ಕೂಡ ಸೇರೋದಿಲ್ಲ ಅನ್ನುವಂಥದ್ದು ಇಲ್ಲಿ ತಿಳಿತಿದೆ. ಅಂದರೆ ನೀವಿಲ್ಲದೆ ಅವರಿಗೆ ಅಷ್ಟೊಂದು ಬೇಸರ ಅನ್ನುವಂಥದ್ದು ಕಾಡುತ್ತೆ. ಯಾವಾಗ ನಿಮ್ಮನ್ನು ನೋಡ್ತೀನಿ, ಯಾವಾಗ ನಿಮ್ಮ ಹತ್ರ ಮಾತಾಡ್ತೀನಿ, ನಿಮ್ಮ ಕಾಲ್ ಯಾವಾಗ ಬರುತ್ತೆ, ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾರೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಹಾಗೆ ನೀವಿಲ್ಲದೆ ಅವರ ಜಗತ್ತೇ ಒಂದು ಝೀರೋ ಅನ್ನುವಂತಹದ್ದಾಗಿದೆ. ಅಂದರೆ ಫುಲ್ಲು ದುಃಖದಲ್ಲೇ ಯಾವಾಗಲೂ ಇರ್ತಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಕೆಲವೊಮ್ಮೆ ನಿಮ್ಮ ಹತ್ರ ಅವರು ಶೇರ್ ಮಾಡಿರಲ್ಲ ಅನ್ನುವಂತಹದ್ದು ಕೂಡ ತಿಳಿತಾ ಇದೆ. ಆದರೂ ಕೂಡ ನಿಮಗೆ ಈ ವಿಚಾರಗಳು ಕೆಲವೊಮ್ಮೆ ನೀವು ಗಮನಿಸಿರ್ತೀರಾ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ನೀವು ಅವರ ಜೊತೆಯಲ್ಲಿ ಇರುವಾಗ ಮತ್ತೆ ನಿಮ್ಮನ್ನು ದೂರ ಮಾಡ್ಕೊಳ್ಳೋಕೆ ಇಷ್ಟಪಡಲ್ಲ. ನೀವು ಮೀಟ್ ಆದಾಗ ಮತ್ತೆ ನೀವು ಅವರಿಂದ ದೂರವಾಗುವಾಗ ತುಂಬಾ ದುಃಖಕ್ಕೆ ಒಳಗಾಗ್ತಾರೆ ಅನ್ನುವಂತಹದ್ದನ್ನು ಕೂಡ ನೀವು ಗಮನಿಸಿದ್ದೀರಾ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಯಾವಾಗಲೂ ನಿಮ್ಮ ಜೊತೆಯಲ್ಲೇ ಇರಬೇಕು ಅನ್ನುವಂಥದ್ದು, ನೀವು ಯಾವಾಗಲೂ ಜೊತೆಯಾಗಿ ಇರಬೇಕು ಅನ್ನುವಂಥದ್ದನ್ನೇ ಬಯಸ್ತಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಆಧ್ಯಾತ್ಮಿಕ ಜೀವನದಲ್ಲಿ ಹೆಚ್ಚು ಮುಂದೆ ಇದ್ದಾರೆ ನಿಮ್ಮ ಪರ್ಸನ್ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಯಾವಾಗಲೂ ದೇವರನ್ನು ಪ್ರಾರ್ಥಿಸ್ತಾ ಇರ್ತಾರೆ. ನೀವು ಯಾವಾಗಲೂ ಜೊತೆಯಲ್ಲೇ ಇರಬೇಕು ಅನ್ನುವಂಥದ್ದು. ಯಾಕಂದರೆ ಅವರಿಗೆ ನೀವು ಟ್ವಿನ್ ಫ್ಲೇಮ್, ನೀವು ಅವರ ಸೋಲ್ಮೇಟ್ ಕನೆಕ್ಷನ್ ಅನ್ನುವಂತಹದ್ದು ಅವರಿಗೆ ತಿಳಿದಿದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಹಾಗೆ ಎಲ್ಲೋ ಒಂದು ರೀತಿ ಬ್ಯಾಡ್ ಕರ್ಮ ಅನ್ನುವಂತಹದ್ರಿಂದ ಕೂಡ ನೀವಿಬ್ಬರು ಒಂದು ರೀತಿ ದೂರ ಇದ್ದೀರಾ ಕೆಲವೊಬ್ಬರು ಅನ್ನುವಂಥದ್ದು. ಕೆಲವೊಮ್ಮೆ ಮೀಟ್ ಮಾಡಲಿಕ್ಕೆ ಈಸಿಯಾಗಿ ಮೀಟ್ ಮಾಡಲಿಕ್ಕೆ ಕೂಡ ಆಗದಂತಹ ಪರಿಸ್ಥಿತಿ, ತುಂಬಾ ದೂರ ಇದ್ದೀರಾ ಅನ್ನುವಂತಹದ್ದು ಕೂಡ ಇಲ್ಲಿ ನನಗೆ ತಿಳಿತಾ ಇದೆ. ಅದರ ಬಗ್ಗೆ ಕೂಡ ತುಂಬ ಅವರು ಯಾವಾಗಲೂ ಚಿಂತಿಸ್ತಾ ಇರ್ತಾರೆ. ಇಷ್ಟೊಂದು ದೂರ ಇದೀವಲ್ಲ ಅನ್ನುವಂಥದ್ದು. ಹಾಗೆ ದೇವರನ್ನು ಕೂಡ ಹೆಚ್ಚು ಪ್ರಾರ್ಥಿಸ್ತಾ ಇರ್ತಾರೆ. ಅದರ ಬಗ್ಗೆ ಕೂಡ ನೀವು ಯಾವಾಗಲೂ ಅವರ ಜೊತೆಯಲ್ಲಿ ಇರಬೇಕು, ನೀವಿಬ್ಬರು ಒಂದಾಗಬೇಕು ಅನ್ನುವಂತಹದ್ದು ಕೂಡ ಯಾವಾಗಲೂ ದೇವರಲ್ಲಿ ಪ್ರಾರ್ಥಿಸ್ತಾ ಇರ್ತಾರೆ ಅನ್ನುವಂತಹದ್ದು. ಹಾಗೆ ಯಾವುದೋ ಜನ್ಮದ ಪಾಸ್ಟ್ ಲೈಫ್ ಕನೆಕ್ಷನ್ ಅನ್ನುವಂಥದ್ದು ಕೂಡ ಅವರಿಗೆ ತಿಳಿದಿದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಹಾಗೆ ಯಾವುದೋ ಒಂದು ಬ್ಯಾಡ್ ಕರ್ಮದಿಂದ ಇಬ್ಬರು ಕೂಡ ಇಷ್ಟೊಂದು ದೂರ ಇದ್ದೀವಿ ಅನ್ನುವಂಥದ್ದು ಆ ಯೋಚನೆ ಕೂಡ ಅವರಿಗೆ ಯಾವಾಗಲೂ ಕಾಡ್ತಾ ಇರುತ್ತೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಆದರೆ ನಿಮ್ಮ ಮೇಲೆ ಪ್ರೀತಿ ತುಂಬಾ ಇದೆ ಅನ್ನುವಂಥದ್ದು, ಹೆಚ್ಚು ನೆನಪು ಮಾಡ್ಕೊಳ್ತಾ ಇರ್ತಾರೆ ಯಾವಾಗಲೂ ನಿಮ್ಮನ್ನು ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಆಧ್ಯಾತ್ಮಿಕ ಜೀವನದಲ್ಲಿ ತುಂಬಾ ಎತ್ತರ ಮಟ್ಟಕ್ಕೆ ಸಾಗಿರುವಂತಹವರು ನಿಮ್ಮ ವ್ಯಕ್ತಿ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಅವರ ಜೀವನ ಯಾವಾಗಲೂ ಹೆಚ್ಚಾಗಿ ಅವರು ಮೆಡಿಟೇಷನಲ್ಲಿ ಇರ್ತಾರೆ ಅನ್ನುವಂಥದ್ದು ತಿಳಿತಿದೆ. ಅಂದರೆ ದೇವರನ್ನು ಹೆಚ್ಚು ದೇವರ ಮೇಲೆ ಹೆಚ್ಚು ನಂಬಿಕೆಯನ್ನು ಹೊಂದಿರುವಂತಹ ವ್ಯಕ್ತಿ ಅನ್ನುವಂಥದ್ದು ತಿಳಿತಾ ಇದೆ. ನಿಮ್ಮ ಜೊತೆ ಯಾವಾಗಲೂ ನಿಮಗೆ ಯಾವಾಗಲೂ ಅವರು ರಕ್ಷಣೆಯಾಗಿ ಇರಬೇಕು ಅನ್ನುವಂತಹ ಮನಸ್ಥಿತಿ ಅವರಲ್ಲಿದೆ ಅನ್ನುವಂಥದ್ದು. ನಿಮ್ಮ ಕಷ್ಟ ಸುಖಗಳಲ್ಲಿ ಯಾವಾಗಲೂ ಅವರು ಜೊತೆಯಾಗಿ ಇರಬೇಕು ಅನ್ನುವಂತಹದ್ದು ಆ ರೀತಿ ಅವರು ಯಾವಾಗಲೂ ಯೋಚನೆ ಮಾಡ್ತಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಯಾಕಂದರೆ ನೀವು ಅವರ ಸೋಲ್ಮೇಟ್ ಅಥವಾ ಟ್ವಿನ್ ಫ್ಲೇಮ್ ಅನ್ನುವಂತಹದ್ದು ಅವರ ಮನಸ್ಸಿನಲ್ಲಿ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಹಾಗಾಗಿ ನಿಮ್ಮ ಕಷ್ಟ ಸುಖದಲ್ಲಿ ಯಾವಾಗಲೂ ಜೊತೆಯಾಗಿ ಇರಬೇಕು, ನಿಮಗೆ ರಕ್ಷಣೆಯಾಗಿ ಅವರು ಇರಬೇಕು ಅನ್ನುವಂತಹದ್ದು, ಯಾವಾಗಲೂ ನಿಮಗೆ ರಕ್ಷಣೆಯಾಗಿ ಇರಬೇಕು, ನಿಮ್ಮ ಜೊತೆಯಲ್ಲೇ ಯಾವಾಗಲೂ ಇರಬೇಕು ಅನ್ನುವಂಥದ್ದನ್ನೇ ಹೆಚ್ಚು ಅವರು ಯೋಚನೆ ಮಾಡ್ತಾ ಇರ್ತಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಯಾವಾಗಲೂ ನಿಮ್ಮ ನೆನಪು ಕಾಡ್ತಾ ಇರುತ್ತೆ. ಹಾಗೆ ನಿಮ್ಮ ಬಗ್ಗೆಯೇ ಅವರು ಯೋಚನೆ ಮಾಡ್ತಾ ಇರ್ತಾರೆ. ಹೆಚ್ಚಾಗಿ ನಿಮಗೆ ಕೆಲವೊಂದು ಸಲ ಕಾಲ್ ಮಾಡ್ತಾನೆ ಇರ್ತಾರೆ, ಮೆಸೇಜ್ ಮಾಡ್ತಾನೆ ಇರ್ತಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಯಾಕಂದರೆ ಹೆಚ್ಚಾಗಿ ನಿಮ್ಮ ಬಗ್ಗೆ ತುಂಬಾ ಪ್ರೀತಿಯನ್ನು ಇಟ್ಕೊಂಡಿದ್ದಾರೆ ಅನ್ನುವಂಥದ್ದು, ಟ್ರೂ ಲವ್ ಅನ್ನುವಂಥದ್ದು ಅವರಿಗೆ ಇದೆ. ನಿಮ್ಮ ಬಗ್ಗೆ ತುಂಬಾ ಕೇರ್ ಇದೆ ಅವರಿಗೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ನಿಮ್ಮ ಮೇಲೆ ಉತ್ತಮವಾದ ಪ್ರೀತಿ, ನಂಬಿಕೆ, ವಿಶ್ವಾಸ ಇದೆಲ್ಲವನ್ನು ಕೂಡ ಅವರು ಇಟ್ಕೊಂಡಿದ್ದಾರೆ ಅನ್ನುವಂತಹದ್ದು, ಉತ್ತಮವಾದ ವ್ಯಕ್ತಿತ್ವ ಅವರಲ್ಲಿ ಇದೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ.
ವೈ ಕಾಂಟ್ ಐ ಟೆಲ್ ಯು ದಿ ಟ್ರೂತ್ ಅನ್ನುವಂಥದ್ದು. ಅಂದರೆ ನಿಮಗೆ ಈ ನಿಮ್ಮಿಂದ ದೂರ ಇರಲಿಕ್ಕೆ ಆಗ್ತಾ ಇಲ್ಲ ಅವರಿಗೆ. ಅಂದರೆ ಅಷ್ಟು ನಿಮ್ಮ ಮೇಲೆ ಪ್ರೀತಿ ಅನ್ನುವಂಥದ್ದಿದೆ. ನಿಮ್ಮ ನೆನಪು ಅನ್ನುವಂಥದ್ದು ಹೆಚ್ಚಾಗಿ ಅವರಿಗೆ ಹಗಲು ರಾತ್ರಿ ಕಾಡ್ತಾನೆ ಇರುತ್ತೆ ಅನ್ನುವಂಥದ್ದು. ಆದರೆ ಈ ಸತ್ಯವನ್ನು ಅವರು ನಿಮ್ಮ ಹತ್ರ ಎಲ್ಲೂ ಮುಚ್ಚಿಟ್ಟಿದ್ದಾರೆ ಅನ್ನುವಂಥದ್ದು ತಿಳಿತಾ ಇದೆ. ನಿಮ್ಮ ಹತ್ರ ಈ ವಿಚಾರಗಳನ್ನು ಹೇಳಿಲ್ಲ ಅನ್ನುವಂಥದ್ದು ತಿಳಿತಾ ಇದೆ. ಯಾವಾಗಲೂ ನೀವು ಜೊತೆಯಲ್ಲೇ ಇರಬೇಕು, ಇಲ್ಲದೇ ಇದ್ದರೆ ಯಾವುದೋ ಒಂದು ರೀತಿ ಅವರು ದುಃಖಕ್ಕೆ ಒಳಗಾಗ್ತಾರೆ, ಎಲ್ಲೋ ಒಂದು ರೀತಿ ಸ್ಟಕ್ ಆಗ್ತಾರೆ ಅನ್ನುವಂಥದ್ದು. ಅವರ ಮನಸ್ಸು ಯಾವಾಗಲೂ ಗೊಂದಲದಲ್ಲಿ ಇರುತ್ತೆ, ಬೇಸರವಾಗಿರ್ತಾರೆ ಅನ್ನುವಂತಹದ್ದು. ಇದೆಲ್ಲ ವಿಚಾರಗಳನ್ನು ನಿಮ್ಮ ಹತ್ರ ಶೇರ್ ಮಾಡಬೇಕು ಅಂದ್ಕೊಳ್ತಾರೆ, ಆದರೆ ಹೇಳಲಿಕ್ಕೆ ಆಗ್ತಾ ಇರಲ್ಲ ಅವರಿಗೆ. ನಿಮ್ಮ ಹತ್ರ ಇದನ್ನು ಶೇರ್ ಮಾಡಿದರೆ ಎಲ್ಲೋ ಒಂದು ರೀತಿ ಅವರು ಅವರಿಗೆ ಎಲ್ಲೋ ಒಂದು ರೀತಿ ಮುಜುಗರ ಅನ್ನುವಂತಹದ್ದು ಕೂಡ ಇದೆ. ನಾಚಿಕೆಯ ಸ್ವಭಾವ ಆಗಿರ್ಬೋದು, ಅಥವಾ ನೀವು ಮತ್ತೆ ಏನು ಅಂದ್ಕೊಳ್ತೀರೋ ಏನು ಅನ್ನುವಂತಹ ಭಾವನೆ ಕೂಡ ಅವರಲ್ಲಿ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಆದರೆ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಇದನ್ನೆಲ್ಲ ಅನ್ನುವಂತಹ ಮನಸ್ಥಿತಿ ಅವರಿಗಿದೆ. ನಿಮ್ಮನ್ನು ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಅನ್ನುವಂತಹದ್ದನ್ನು, ಯಾವಾಗಲೂ ನೀನು ಜೊತೆಯಲ್ಲೇ ಇರಬೇಕು ಅನ್ನುವಂಥದ್ದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂದ್ಕೊಳ್ತಾರೆ. ಆದರೆ ಅದು ಅವರಿಗೆ ಸಾಧ್ಯವಾಗಲ್ಲ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಅಷ್ಟು ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ನಿಮ್ಮನ್ನು ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಹಾಗೆ ನಿಮ್ಮನ್ನು ರಾಣಿಯಾಗೆ ನೋಡ್ಕೋಬೇಕು ಅನ್ನುವಂತಹ ಮನಸ್ಥಿತಿ ಅವರಿಗೆ ಇದೆ ಅನ್ನುವಂಥದ್ದು. ನಿಮ್ಮ ಮೇಲೆ ತುಂಬ ಪ್ರೀತಿ ಅನ್ನುವಂತಹದ್ದಿದೆ. 24 ಅವರ್ಸು ಕೂಡ ನೀವು ಜೊತೆಯಾಗಿರಬೇಕು, ಹಾಗೆ ನಿಮ್ಮನ್ನು ರಾಣಿ ಆಗಿ ನೋಡ್ಕೋಬೇಕು ಅನ್ನುವಂಥದ್ದು, ಅಥವಾ ನಿಮ್ಮ ಜೊತೆ ಉತ್ತಮವಾದ ಬಾಂಧವ್ಯವನ್ನು ಇಟ್ಕೊಳ್ಬೇಕು ಅನ್ನುವಂಥದ್ದನ್ನೇ ಅವರು ಯಾವಾಗಲೂ ಯೋಚನೆ ಮಾಡ್ತಾ ಇರ್ತಾರೆ. ನಿಮ್ಮನ್ನು ಯಾವಾಗಲೂ ಸಂತೋಷವಾಗಿ ಇರಿಸಲಿಕ್ಕೆ ಬಯಸುವಂತಹ ವ್ಯಕ್ತಿತ್ವ ಅವರದ್ದು. ನಿಮಗೆ ಕಷ್ಟಗಳೇ ಬರದೇ ಇರುವಷ್ಟು ಅವರು ನಿಮಗೆ ಯಾವಾಗಲೂ ನಿಮ್ಮ ಕಷ್ಟ ಸುಖದಲ್ಲಿ ಯಾವಾಗಲೂ ಜೊತೆಯಾಗಿದ್ದು ನಿಮ್ಮನ್ನು ಯಾವಾಗಲೂ ಸಂತೋಷವಾಗಿರಿಸಬೇಕು ಅನ್ನುವಂತಹ ಮನಸ್ಥಿತಿಯೇ ಅವರಲ್ಲಿ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಅಷ್ಟು ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದು. ಯಾವಾಗಲೂ ನೀವು ಅವರಿಗೆ ರಾಣಿಯ ಹಾಗೆ ಕಾಣ್ತೀರಾ ಅಥವಾ ರಾಜನ ಹಾಗೆ ಕಾಣ್ತೀರಾ ಅನ್ನುವಂತಹದ್ದು. ನಿಮ್ಮನ್ನು ಸ್ವಲ್ಪ ಕೂಡ ಅವರು ಮಿಸ್ ಮಾಡ್ಕೊಳ್ಳಿಕ್ಕೆ ಇಷ್ಟಪಡಲ್ಲ, ಅಥವಾ ಯಾವಾಗಲೂ ಕೂಡ ನೀವು ಅವರಿಗೆ ಪದೇ ಪದೇ ನೆನಪಾಗ್ತಾ ಇರ್ತೀರ. ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರಲಿ, ಅವರಿಗೆ ನೀವು ನೆನಪಾಗ್ತಾನೆ ಇರ್ತೀರಾ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ನಿಮ್ಮ ಮೇಲೆ ಅಷ್ಟೊಂದು ಪ್ರೀತಿ ಅನ್ನುವಂತಹದ್ದಿದೆ. ಪ್ರೀತಿ ಅನ್ನುವಂಥದ್ದು ಫುಲ್ ಅವರಿಗೆ ನಿಮ್ಮ ಮೇಲೆ ಸಂಪೂರ್ಣವಾಗಿ ಪ್ರೀತಿ ಅನ್ನುವಂತಹದ್ದೇ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಯಾಕಂದರೆ ನೀವಂದರೆ ಅವರಿಗೆ ಅವರ ಜೀವನದಲ್ಲಿ ಅಷ್ಟೊಂದು ಉತ್ತಮವಾದ ಸ್ಥಾನವನ್ನು ನಿಮಗೆ ಕೊಟ್ಟಿದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಅಷ್ಟೊಂದು ನಿಮ್ಮನ್ನು ಪ್ರೀತಿಸ್ತಾರೆ, ಗೌರವಿಸ್ತಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಯಾವಾಗಲೂ ಜೀವನ ಪೂರ್ತಿ ನೀವು ಅವರ ಜೊತೆಯಲ್ಲೇ ಇರಬೇಕು ಅನ್ನುವಂತಹದ್ದನ್ನು ಬಯಸ್ತಾ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಓಕೆ, ಇದಿಷ್ಟು ಗ್ರೂಪ್ ಸೆಕೆಂಡ್ ಯಾರೆಲ್ಲ ಸೆಲೆಕ್ಟ್ ಮಾಡ್ಕೊಂಡಿದ್ರಾ ಅವರಿಗೋಸ್ಕರ ರೀಡಿಂಗ್ ಆಗಿದೆ. ಗ್ರೂಪ್ ಸೆಕೆಂಡ್ ಹಾಗೆ ಈ ಕ್ರಿಸ್ಟಲನ್ನು ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಾ ಅವರಿಗೋಸ್ಕರ ಇಷ್ಟು ರೀಡಿಂಗ್ ಆಗಿದೆ. ಸೊ ಇದಿಷ್ಟು ಜನರಲ್ ರೀಡಿಂಗ್. ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ ತಿಳಿಸಿ. ಗ್ರೂಪ್ 3 ಯಾರೆಲ್ಲ ಈ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡಿದ್ರಾ, ಹಾಗೆ ಈ ಕ್ರಿಸ್ಟಲನ್ನು ಈ ಲೋಟಸನ್ನು ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಾ ಅವರಿಗೋಸ್ಕರ ಈಗ ರೀಡಿಂಗ್ ಮಾಡ್ತಾ ಇದ್ದೀನಿ. ನೀವು ನೆನಪು ಮಾಡ್ಕೊಳ್ತಾ ಇರುವಂತಹ ವ್ಯಕ್ತಿ ನಿಮ್ಮ ಹಾಗೆ ಅವರು ಕೂಡ ನಿಮ್ಮನ್ನು ನೆನಪು ಮಾಡ್ಕೊಳ್ತಾ ಇದ್ದಾರಾ, ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾ ಇದ್ದಾರಾ, ಅಥವಾ ನೆನಪು ಮಾಡ್ಕೊಳ್ತಾ ಇಲ್ವಾ ನೋಡೋಣ. ಓಕೆ, ನಿಮ್ಮ ಏಂಜಲನ್ನು ಕೂಡ ನೀವು ನೆನಪು ಮಾಡ್ಕೊಳ್ಳಿ. ನಿಮ್ಮನ್ನು ಹೆಚ್ಚು ನೆನಪು ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ನೀವು ಯಾವಾಗಲೂ ಕೂಡ ಅವರ ಜೊತೆಯಲ್ಲಿ ಇರಬೇಕು, ಅಥವಾ ನೀವು ಅವರ ಪಕ್ಕದಲ್ಲೇ ಇರಬೇಕು ಅನ್ನುವಂತಹದ್ದನ್ನು ಹೆಚ್ಚು ಅವರು ಬಯಸ್ತಾ ಇದ್ದಾರೆ ಅನ್ನುವಂತಹದ್ದು. ಹಾಗೆ
ಇಲ್ಲಿ ಕೆಲವೊಬ್ಬರು ಯಾವುದೋ ಒಂದು ಎಜುಕೇಷನಲ್ಲಿ ಅಥವಾ ಯಾವುದೋ ಒಂದು ಕೆಲಸ ಕಾರ್ಯಗಳಲ್ಲಿ ತುಂಬಾ ಬ್ಯುಸಿಯಾಗಿದ್ದಾರೆ. ಆದರೂ ಕೂಡ ನಿಮ್ಮ ನೆನಪು ಅನ್ನುವಂಥದ್ದನ್ನು ಅವರು ಮರೆತೇ ಇಲ್ಲ. 24 ಗಂಟೆ ಕೆಲಸದಲ್ಲಿ ಇದ್ದರೂ ಕೂಡ, ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದರೂ, ಎಷ್ಟೇ ಬ್ಯುಸಿಯಾಗಿದ್ದರೂ ನೀವು ಅವರ ಜೊತೆಯಲ್ಲೇ ಇರಬೇಕು, ನೀವು ಅವರ ಪಕ್ಕದಲ್ಲೇ ಇರಬೇಕು ಅನ್ನುವಂಥದ್ದನ್ನೇ ಯಾವಾಗಲೂ ಕೂಡ ನೆನಪು ಮಾಡ್ಕೊಳ್ತಾ ಇರ್ತಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಎಷ್ಟೇ ಬ್ಯುಸಿ ಇರಲಿ ಕೆಲಸದಲ್ಲಿ, ನೀವು ಅವರ ಜೊತೆಯಲ್ಲೇ ಇರಬೇಕು ಅಥವಾ ನೀವು ಅವರ ಪಕ್ಕದಲ್ಲೇ ಇರಬೇಕು ಅನ್ನುವಂತಹದ್ದನ್ನೇ ಯೋಚನೆ ಮಾಡ್ತಾ ಇರ್ತಾರೆ. ಹಾಗೆ ಎಷ್ಟೇ ಕೆಲವೊಂದು ಕಷ್ಟ ಸುಖಗಳಲ್ಲಿ ಕೂಡ ನೀವು ಯಾವಾಗಲೂ ಅವರ ಜೊತೆಯಲ್ಲಿ ಇರಬೇಕು ಅನ್ನುವಂಥದ್ದನ್ನು ಅವರು ಬಯಸ್ತಾರೆ. ನೀವೇ ಅವರಿಗೆ ಒಂದು ಬೆಳಕಿನ ಹಾಗೆ ಅನ್ನುವಂತಹದ್ದು ಅವರ ಮನಸ್ಸಿನಲ್ಲಿ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ನೀವಿಲ್ಲದೇ ಇದ್ದರೆ ಯಾವುದೋ ಒಂದು ರೀತಿ ಕತ್ತಲೆ, ಅವರ ಜೀವನವೇ ಕತ್ತಲೆ ಅನ್ನುವಷ್ಟು ದುಃಖ ಅವರಿಗೆ ಕಾಡುತ್ತೆ, ಬೇಸರ ಅನ್ನುವಂತಹದ್ದು ಅವರಿಗೆ ಕಾಡುತ್ತೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಎಷ್ಟೇ ಬ್ಯುಸಿಯಾಗಿದ್ದರೂ ಕೂಡ ನಿಮ್ಮ ನೆನಪು ಅವರಿಗೆ ಅಷ್ಟೊಂದು ಕಾಡ್ತಾ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಅಂದರೆ ಟ್ರೂ ಲವ್ ಅನ್ನುವಂಥದ್ದು ಇದೆ. ಹಾಗೆ ಇಲ್ಲಿ ತುಂಬ ಜನಕ್ಕೆ ಏಜ್ ಡಿಫ್ರೆನ್ಸ್ ಅನ್ನುವಂಥದ್ದು ತುಂಬಾ ಇದೆ. 5 to 10 ಇಯರ್ ವರೆಗೆ ನಿಮ್ಮ ಗ್ರೂಪ್ 3 ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರೆ, ಈ ಕ್ರಿಸ್ಟಲ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಗ್ರೂಪ್ 3 ಕಾರ್ಡ್, ಏಜ್ ತುಂಬಾ ಡಿಫ್ರೆನ್ಸ್ ಇದೆ ಅನ್ನುವಂಥದ್ದು ನನಗೆ ಇಲ್ಲಿ ತಿಳಿತಿದೆ. 5 to 10 ಇಯರ್ ನಿಮ್ಮ ವ್ಯಕ್ತಿಗೆ ನಿಮಗೆ ಡಿಫ್ರೆನ್ಸ್ ಅನ್ನುವಂತಹದ್ದು ಇದೆ. ನಿಮ್ಗಿಂತ ಅವರು ಅಷ್ಟು ದೊಡ್ಡವರಿದ್ದಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಏಜ್ 5 to 10 ಇಯರ್ ಅಷ್ಟು ನಿಮಗೆ ಅವರಿಗೆ ಡಿಫ್ರೆನ್ಸ್ ಇದೆ ಅನ್ನುವಂಥದ್ದು ತಿಳಿತಾ ಇದೆ. ಅಂದರೆ ಅವರು ತುಂಬಾ ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದಾರೆ, ಯಾವಾಗಲೂ ಕೂಡ ಮಿಸ್ ಮಾಡ್ಕೊಳ್ತಾ ಇರ್ತಾರೆ. ಕೆಲವೊಬ್ಬರು ಇಲ್ಲಿ ತುಂಬ ದೂರ ಇದ್ದೀರಾ, ಕೆಲವೊಮ್ಮೆ ಮೀಟ್ ಆಗ್ತೀರಾ ಅನ್ನುವಂಥದ್ದು ಕೂಡ ತಿಳಿತಾ ಇದೆ. ಮಂತ್ಲಿ ಒನ್ಸ್, ವೀಕ್ಲಿ ಒನ್ಸ್ ಇರ್ಬೋದು, ಅಥವಾ 6 ಮಂತ್ ಈ ರೀತಿಯಾಗಿ ನೀವು ಮೀಟ್ ಆಗ್ತೀರಾ ಅನ್ನುವಂಥದ್ದು ತಿಳಿತಾ ಇದೆ. ಆದರೆ ಅವರಿಗೆ ಪ್ರತಿ ಕ್ಷಣವೂ ನೀವು ಪಕ್ಕದಲ್ಲೇ ಇರಬೇಕು ಅನ್ನುವಂಥದ್ದು, ಎಷ್ಟೇ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದರೂ ಕೂಡ ಯಾವಾಗಲೂ ಕೂಡ ನೀವು ಪಕ್ಕದಲ್ಲೇ ಇರಬೇಕು, ಜೊತೆಯಾಗಿಯೇ ಇರಬೇಕು ಅನ್ನುವಂತಹದ್ದೇ ಅವರ ಮನಸ್ಸಿನಲ್ಲಿದೆ. ಅದರ ಬಗ್ಗೆನೇ ಹೆಚ್ಚು ಅವರು ಯೋಚನೆ ಮಾಡ್ತಾ ಇರ್ತಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ನೀವು ಮೀಟ್ ಆದಾಗೆಲ್ಲ ಕೂಡ ನಿಮ್ಮ ಹತ್ರ ಶೇರ್ ಮಾಡಿರುವಂಥ ಸಾಧ್ಯತೆ ಹೆಚ್ಚಿದೆ ಈ ವಿಚಾರಗಳನ್ನು ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ನಿಮ್ಮನ್ನು ಹೆಚ್ಚು ನೆನಪು ಮಾಡ್ಕೊಳ್ತಾ ಇದ್ದಾರೆ. ಹಾಗೆ ನಿಮ್ಮ ಜೊತೆ ಯಾವಾಗಲೂ ಸಂತೋಷವಾಗಿರಬೇಕು ಅನ್ನುವಂಥದ್ದಿದೆ. ನೀವಿದ್ದಾಗ ಅವರು ಹೆಚ್ಚಾಗಿ ಸಂತೋಷವಾಗಿರ್ತಾರೆ ಅನ್ನುವಂಥದ್ದು, ಅವರ ಜೀವನದಲ್ಲಿ ಎಲ್ಲವೂ ಅವರಿಗೆ ಸಿಕ್ಕಿದೆ ಅನ್ನುವಷ್ಟು ತೃಪ್ತಿ ಆಗಿ ಇರ್ತಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ನೀವಿಲ್ಲದೆ ಇದ್ದಾಗ ತುಂಬ ದುಃಖದಲ್ಲಿ ಇರ್ತಾರೆ ಅನ್ನುವಂಥದ್ದು ತಿಳಿತಾ ಇದೆ. ನೀವು ಜೊತೆಯಲ್ಲಿದ್ದರೆ ಎಲ್ಲವೂ ಕೂಡ ಅವರ ಜೀವನದಲ್ಲಿ ಇದೆ ಅನ್ನುವಷ್ಟು ಸಂತೋಷವನ್ನು ಪಡ್ತಾರೆ ಅನ್ನುವಂಥದ್ದು, ಅಷ್ಟೊಂದು ಸಂತೋಷವಾಗಿರ್ತಾರೆ. ನೀವು ಕೂಡ ಅವರನ್ನು ಮೀಟ್ ಮಾಡಿದಾಗ ಗಮನಿಸಿರ್ಬೋದು, ನೀವು ಇಲ್ಲದೆ ಇರುವಾಗ ಹಾಗೂ ನೀವಿರುವಾಗ, ನೀವು ಭೇಟಿಯಾದಾಗ ಅವರು ಎಷ್ಟೊಂದು ಸಂತೋಷವಾಗಿರ್ತಾರೆ ಅನ್ನುವಂಥದ್ದು, ನೀವು ದೂರ ಇದ್ದಾಗ ಮಾತಾಡುವಾಗ ಯಾವ ರೀತಿ ಇರ್ತಾರೆ, ಹಾಗೆ ನೀವು ಮೀಟ್ ಮಾಡಿದಾಗ ಅವರು ಹೇಗಿರ್ತಾರೆ, ಹೇಗೆ ನಿಮ್ಮ ಜೊತೆ ಮಾತಾಡ್ತಾರೆ ಎಲ್ಲವನ್ನು ನೀವು ಗಮನಿಸಿರ್ತೀರ. ನೀವು ಜೊತೆಯಲ್ಲಿದ್ದಾಗ ಎಲ್ಲವೂ ಸಿಕ್ಕಿದ ಹಾಗೆ ಅಷ್ಟೊಂದು ಸಂತೋಷ ಅನ್ನುವಂಥದ್ದು ಅವರಿಗೆ ಆಗುತ್ತೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ನೀವಿಲ್ಲದೆ ಇರುವಾಗ ದುಃಖ ಅನ್ನುವಂಥದ್ದು ಅವರಿಗೆ ತುಂಬಾ ಕಾಡುತ್ತೆ ಅನ್ನುವಂಥದ್ದು, ಒಂಟಿತನ ಅನ್ನುವಂಥದ್ದು ಹೆಚ್ಚು ಕಾಡುತ್ತೆ ಅನ್ನುವಂಥದ್ದು, ಎಲ್ಲವನ್ನು ಕಳ್ಕೊಂಡ ಫೀಲ್ ಆಗುತ್ತೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಈ ಕಾರ್ಡು ಉಲ್ಟಾ ಆಗಿರೋದ್ರಿಂದ ಎಲ್ಲವೂ ಕೂಡ ನೀವಿರುವಾಗ ಎಲ್ಲವೂ ಕೂಡ ಅವರಿಗೆ ಸಿಕ್ಕಿದೆ ಅನ್ನುವಂತಹ ತೃಪ್ತಿ ಅವರಿಗೆ ಸಿಗುತ್ತೆ. ಆದರೆ ನೀವಿಲ್ಲದೆ ಇರುವಾಗ, ನೀವು ಜೊತೆಯಲ್ಲಿ ಇಲ್ಲದೆ ಇರುವಾಗ ಎಲ್ಲವೂ ಕೂಡ ಜೀವನದಲ್ಲಿ ಎಲ್ಲ ಇದ್ದರೂ ಕೂಡ ಏನೂ ಇಲ್ಲ
ಅನ್ನುವಂತಹ ಫೀಲೇ ಅವರಿಗೆ ಆಗುತ್ತೆ ಅನ್ನುವಂಥದ್ದು. ಜೀವನದಲ್ಲಿ ಎಲ್ಲವನ್ನು ಕಳ್ಕೊಂಡಿರುವಂತಹ ಫೀಲ್, ಅಂದರೆ ಅಷ್ಟೊಂದು ದುಃಖ ಬೇಸರ ಅನ್ನುವಂಥದ್ದು ಅವರಿಗೆ ಕಾಡ್ತಾ ಇರುತ್ತೆ ಅನ್ನುವಂತಹದ್ದು ಇಲ್ಲಿ ನನಗೆ ತಿಳಿತಾ ಇದೆ. ಅಷ್ಟೊಂದು ದುಃಖಕ್ಕೆ ಅವರು ಯಾವಾಗಲೂ ಒಳಗಾಗ್ತಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ನೀವು ಅವರು ಜೊತೆಯಲ್ಲಿದ್ದಾಗ ಎಲ್ಲವೂ ಕೂಡ ಇದೆ ಅನ್ನುವಷ್ಟು ಸಂತೋಷ ಅನ್ನುವಂತಹದ್ದು ಅವರಿಗೆ ಆಗುತ್ತೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಇಲ್ಲಿ ಹೆಚ್ಚಾಗಿ ಹಣಕಾಸಿನ ವಿಚಾರದಲ್ಲಿ ನಿಮಗೆ ತುಂಬಾ ಸಹಾಯ ಮಾಡಬೇಕು ಅನ್ನುವಂತಹ ಮನಸ್ಥಿತಿ ಕೂಡ ಅವರಿಗೆ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಅದರ ಬಗ್ಗೆ ಕೂಡ ಹೆಚ್ಚು ನೆನಪು ಮಾಡ್ಕೊಳ್ತಾ ಇರ್ತಾರೆ. ಯಾಕಂದರೆ ಯಾವುದೋ ಒಂದು ವಿಚಾರದಲ್ಲಿ ನಿಮ್ಮಕ್ಕಿಂತಲೂ ಅವರು ಹಣಕಾಸಿನ ವಿಚಾರದಲ್ಲಿ ಹೆಚ್ಚಾಗಿ ಉತ್ತಮ ಜೀವನ ನಡೆಸ್ತಾ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಹಾಗಾಗಿ ನಿಮಗೆ ಹಣಕಾಸಿನ ವಿಚಾರದಲ್ಲಿ ಸಹಾಯವನ್ನು ಮಾಡಬೇಕು ಅನ್ನುವಂತಹದ್ದನ್ನು ಕೂಡ ಅವರು ಮನಸ್ಸಿನಲ್ಲಿ ಯಾವಾಗಲೂ ಯೋಚನೆ ಮಾಡ್ತಾ ಇರ್ತಾರೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಆದರೆ ಈಗ ಕೂಡ ನಿಮಗೆ ಹಣಕಾಸಿನ ವಿಚಾರದಲ್ಲಿ ಅವರು ನಿಮಗೆ ಹೆಚ್ಚು, ಬೇರೆಯವರಿಗಿಂತಲೂ ಕೂಡ ನಿಮಗೆ ಹೆಚ್ಚಾಗಿ ಹಣಕಾಸಿನ ವಿಚಾರದಲ್ಲಿ ಸಹಾಯವನ್ನು ಮಾಡಿರ್ತಾರೆ ಅನ್ನುವಂಥದ್ದು ಕೂಡ ಇಲ್ಲಿ ನನಗೆ ಈ ಕಾರ್ಡಿನ ಮೂಲಕ ತಿಳಿತಾ ಇದೆ. ಸೊ ಕೆಲವೊಬ್ಬರಿಗೆ ಇಲ್ಲಿ ಹಣಕಾಸಿನ ವಿಚಾರದಲ್ಲಿ ನಿಮಗೆ ಈಗಾಗಲೇ ಸಹಾಯ ಮಾಡಿರ್ತಾರೆ, ಇನ್ನಷ್ಟು ಕೂಡ ಮಾಡಬೇಕು, ನಿಮ್ಮ ಜೀವನವನ್ನು ಉತ್ತಮವಾಗಿಸಬೇಕು ಅನ್ನುವಂತಹದ್ದನ್ನು ಅವರು ಯಾವಾಗಲೂ ಅದರ ಬಗ್ಗೆ ಕೂಡ ಹೆಚ್ಚಾಗಿ ಯೋಚನೆ ಕೂಡ ಮಾಡ್ತಾ ಇರ್ತಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಹಾಗಾಗಿ ನಿಮ್ಮನ್ನು ಯಾವಾಗಲೂ ಮಿಸ್ ಮಾಡ್ಕೊಳ್ತಾ ಇರ್ತಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಇಲ್ಲಿ ನೀವು ಮತ್ತು ಅವರು ತುಂಬಾ ದೂರ ಇದ್ದೀರಾ ಅನ್ನುವಂಥದ್ದು ಕೂಡ ತಿಳಿತಾ ಇದೆ. ಎಲ್ಲೋ ಒಂದು ರೀತಿ ತುಂಬಾ ದೂರ ಇರುವಂತಹವರು, ಬೇರೆ ಬೇರೆ ಊರಾಗಿರ್ಬೋದು ಅಂದರೆ ಮೀಟ್ ಮಾಡಲಿಕ್ಕೆ ತುಂಬ ಕಷ್ಟ ಇದೆ ಅನ್ನುವಂತಹದ್ದು ಕೂಡ ತಿಳಿತಾ ಇದೆ. ಮಂತ್ಲಿ ಒನ್ಸ್ ಕೂಡ ಮೀಟ್ ಮಾಡಲಿಕ್ಕೆ ಆಗಲ್ಲ ಅನ್ನುವಂಥದ್ದು, 6 ಮಂತ್ ಒನ್ಸ್ ಏನಾದರೂ ನೀವು ಮೀಟ್ ಮಾಡ್ತೀರಾ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಆ ಕಾರಣದಿಂದ ಹೆಚ್ಚಾಗಿ ಅವರು ದುಃಖ ಅನ್ನುವಂಥದ್ದು ಇದೆ. ಕೆಲವೊಮ್ಮೆ ಎಷ್ಟೇ ಕೆಲಸ ಕಾರ್ಯಗಳಿದ್ರೂ ನಿಮ್ಮ ಬಗ್ಗೆಯೇ ಯೋಚನೆ ಮಾಡಿಕೊಂಡು ಕೂತಿರ್ತಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ನಿಮ್ಮ ಜೊತೆ ಕಳೆದಂಥ ಕ್ಷಣಗಳ ಬಗ್ಗೆ ಹೆಚ್ಚು ಅವರು ನೆನಪು ಮಾಡ್ಕೊಳ್ತಾ ಇರ್ತಾರೆ. ಆ ವಿಚಾರಗಳನ್ನು ಅವರು ಹೆಚ್ಚಾಗಿ ಯಾವಾಗಲೂ ಡ್ರೀಮಲ್ಲಿ ಇರ್ತಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ನಿಮ್ಮನ್ನು ಭೇಟಿಯಾಗಿರುವಂತಹ ಕ್ಷಣಗಳು, ದಿನಗಳ ಬಗ್ಗೆ, ಒಟ್ಟಿಗೆ ಕಳೆದಂತಹ ಕ್ಷಣಗಳಾಗಿರ್ಬೋದು, ಆ ದಿನವನ್ನು ಹೆಚ್ಚಾಗಿ ನೆನಪು ಮಾಡ್ಕೊಳ್ತಾ, ಒಂಟಿ ಇದ್ದರೂ ಕೂಡ ಒಟ್ಟಿಗೆ ಕಳೆದಂತಹ ದಿನಗಳನ್ನು ಹೆಚ್ಚಾಗಿ ಅವರು ನೆನಪು ಮಾಡ್ಕೊಳ್ತಾನೆ ಕುಂತಿರ್ತಾರೆ. ಫ್ರೀ ಟೈಮಲ್ಲೆಲ್ಲ ಅವರು ನಿಮ್ಮ ಬಗ್ಗೆ ಒಂದು ರೀತಿ ಡ್ರೀಮಲ್ಲಿ ಇರ್ತಾರೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಯಾಕಂದರೆ ನೀವಿಬ್ಬರು ಮೀಟ್ ಮಾಡಲಿಕ್ಕೆ ತುಂಬಾ ಕಷ್ಟ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ತುಂಬಾ ದೂರ ಇದ್ದೀರಾ, ಯಾವುದೋ ಒಂದು ರೀತಿ ಕಷ್ಟ ಅನ್ನುವಂಥದ್ದು ಇದೆ. ಮೀಟ್ ಮಾಡಲಿಕ್ಕೆ ಕೆಲವೊಬ್ಬರು ಥರ್ಡ್ ಪಾರ್ಟಿ ಸಿಚುವೇಶನ್ ಕೂಡ ಇದೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಕೆಲವೊಂದು ಕಾರಣದಿಂದ ನಿಮ್ಮ ಮನೆಯವರ ಕಾರಣ ಇರ್ಬೋದು, ಅಥವಾ ಯಾವುದೋ ಒಂದು ರೀತಿ ನೀವು ಮೀಟ್ ಆಗಲಿಕ್ಕೆ ತುಂಬಾ ಒಂದು ರೀತಿ ದೂರನೂ ಇದೆ. ಕೆಲವೊಬ್ಬರು ಬೇಡ ಅನ್ನುವಂಥವರು ನಿಮ್ಮ ಇಬ್ಬರ ಮಧ್ಯದಲ್ಲಿ ಇದ್ದಾರೆ, ಥರ್ಡ್ ಪಾರ್ಟಿ ಅನ್ನುವಂಥದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಆ ಕಾರಣದಿಂದ ಕೂಡ ಅವರು ತುಂಬಾ ದುಃಖ, ಚಿಂತೆ ಅನ್ನುವಂತಹದ್ದು ಕೂಡ ಇದೆ. ಕೆಲವೊಮ್ಮೆ ಅವರು ಮೀಟ್ ಮಾಡಬೇಕು ನಿಮ್ಮನ್ನು ಅಂದರೂ ಕೂಡ ಕೆಲವೊಬ್ಬರು ಅದರಲ್ಲಿ ಅಡ್ಡ ಬರುವಂತಹದ್ದು ಕೂಡ ಇದೆ. ನಿಮ್ಮನ್ನು ಮೀಟ್ ಮಾಡಲಿಕ್ಕೆ ಬಿಡ್ತಾ ಇಲ್ಲ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಹಾಗಾಗಿ ತುಂಬ ಚಿಂತೆ ಅನ್ನುವಂತಹದ್ದು ಕೂಡ ಇದೆ. ಹಾಗಾಗಿ ನಿಮ್ಮ ಜೊತೆ ಕಳೆದಂತಹ ಕ್ಷಣಗಳನ್ನು, ದಿನಗಳನ್ನು ಹೆಚ್ಚು ಒಂಟಿ ಇರುವಾಗ ಅವರು ಅದರ ಬಗ್ಗೆಯೇ ಹೆಚ್ಚಾಗಿ ನೆನಪು ಮಾಡಿಕೊಂಡು ಸಂತೋಷ ಪಡ್ತಾ ಇರ್ತಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಕೆಲವೊಮ್ಮೆ ನೀವು ಗಮನಿಸಿದ್ದೀರಾ, ಅವರು ನಿಮ್ಮ ಹತ್ರ ಮೀಟ್ ಮಾಡಲಿಕ್ಕೆ ಸಮಯ ಇಲ್ಲ ಅಂತ ಹೇಳಿರ್ತಾರೆ. ಆದರೆ ಅವರ ಕಾರಣ ಅಲ್ಲ, ಬೇರೆಯವರಿಂದಾಗಿ ಕೂಡ ಅವರು ಆ ಕಾರಣವನ್ನು ನಿಮಗೆ ಕೊಟ್ಟಿರೋದನ್ನು ಕೂಡ ನೀವು ಹೆಚ್ಚಾಗಿ ಗಮನಿಸಿದ್ದೀರಾ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ನೀವು ಕೆಲವೊಂದು ಸಲ ಅವರ ಈ ಮಾತುಗಳನ್ನು ಕೂಡ ನೀವು ಗಮನಿಸಿದ್ದೀರಾ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ನಿಮ್ಮನ್ನು ಭೇಟಿ ಆಗಬೇಕು ಅನ್ನುವಂತಹದ್ದು ಇದ್ದರೂ ಕೂಡ, ನಿಮ್ಮ ಮೇಲೆ ಹೆಚ್ಚು ಪ್ರೀತಿ ಇದ್ದರೂ ಕೂಡ ಎಲ್ಲೋ ಒಂದು ರೀತಿ ಪ್ರೀತಿ ಇಲ್ಲದೆ ಇರುವ ಹಾಗೆ
ಮಾಡ್ಕೊಂಡಿರುವಂತಹದ್ದನ್ನು ಕೂಡ ನೀವು ಗಮನಿಸಿದ್ದೀರಾ ಅನ್ನುವಂತಹದ್ದು. ಯಾಕಂದರೆ ಥರ್ಡ್ ಪಾರ್ಟಿ ಅನ್ನುವಂತಹವರು ಅವರ ಜೀವನದಲ್ಲಿ ಇದ್ದಾರೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಹಾಗಾಗಿ ನಿಮ್ಮ ಮೇಲೆ ಎಷ್ಟೇ ಪ್ರೀತಿ ಅನ್ನುವಂಥದ್ದಿದ್ರೂ ಎಲ್ಲೋ ಒಂದು ರೀತಿ ಪ್ರೀತಿ ಇಲ್ಲ ಅನ್ನುವಂತಹದ್ದನ್ನು ಕೂಡ ನೀವು ಅವರು ಹೇಳಿರೋದಾಗಿರ್ಬೋದು, ಅಥವಾ ನಿಮ್ಮನ್ನು ಮೀಟ್ ಮಾಡದೇ ಇರುವುದಾಗಿರ್ಬೋದು, ನಿಮಗೆ ಕಾಲ್ ಮಾಡದೇ ಇರೋದು, ಮೆಸೇಜ್ ಮಾಡದೇ ಇರುವಂತಹದ್ದು, ಇದೆಲ್ಲವನ್ನು ಗಮನಿಸಿದ್ದೀರಾ ಅನ್ನುವಂಥದ್ದು. ಕೆಲವೊಮ್ಮೆ ಇಲ್ಲಿ ಗ್ರೂಪ್ 3 ಅವರು ಕೆಲವೊಮ್ಮೆ ಹೆಚ್ಚಾಗಿ ನೋ ಕಾಂಟ್ಯಾಕ್ಟಲ್ಲಿ ಕೂಡ ಇದ್ದೀರಾ ಅನ್ನುವಂಥದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಹೆಚ್ಚಿನ ಜನ ಗ್ರೂಪ್ 3 ನೋ ಕಾಂಟ್ಯಾಕ್ಟಲ್ಲಿ ಇದ್ದೀರಾ, ಪ್ರೀತಿನೇ ಮುಗ್ದೋಯ್ತು ಅನ್ನುವಂತಹದ್ದು, ಆ ರೀತಿಯ ಪರಿಸ್ಥಿತಿ ಕೂಡ ನಿಮ್ಮಲ್ಲಿ ಕೆಲವೊಮ್ಮೆ ಮೂಡಿತ್ತು ಅನ್ನುವಂತಹದ್ದು ಕೂಡ ತಿಳಿತಾ ಇದೆ. ಕೆಲವೊಂದು ಬಾರಿ ನೋ ಕಾಂಟ್ಯಾಕ್ಟಲ್ಲಿ ಎಷ್ಟೋ ದಿನಗಳನ್ನು ಕಳೆದಿದ್ದೀರಾ ಅನ್ನುವಂತಹದ್ದು ಇಲ್ಲಿ ತಿಳಿತಿದೆ. ಯಾಕಂದರೆ ಇಲ್ಲಿ ನಿಮ್ಮ ಇಬ್ಬರ ಮಧ್ಯದಲ್ಲಿ ಮೂರನೇವರು ಇದ್ದಾರೆ, ಆ ಕಾರಣದಿಂದಲೇ ಆ ರೀತಿ ಆಗಿದೆ ಅನ್ನುವಂಥದ್ದು ಇಲ್ಲಿ ನನಗೆ ತಿಳಿತಾ ಇದೆ. ಆದರೆ ಅವರಿಗೆ ನಿಮ್ಮ ಮೇಲೆ ಖಂಡಿತವಾಗ್ಲೂ ಪ್ರೀತಿ ಅನ್ನುವಂಥದ್ದು ತುಂಬಾ ಇದೆ. ಆದರೆ ನಿಮ್ಮ ಹತ್ರ ಅದನ್ನು ಹೇಳ್ಕೊಳ್ಳೋಕ್ಕೆ ಅವರು ಥರ್ಡ್ ಪಾರ್ಟಿ ಅನ್ನುವಂತಹವರು ಬಿಡ್ತಾ ಇಲ್ಲ ಅವರಿಗೆ ನಿಮ್ಮ ಹತ್ರ ಈ ಫೀಲಿಂಗ್ಸನ್ನು ಶೇರ್ ಮಾಡ್ಕೊಳ್ಳಿಕ್ಕೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಓಕೆ, ಏನು ಬಂದಿದೆ ಅಂತಂದರೆ, ಪ್ಲೀಸ್ ಡೂ ವಾಟ್ ಈಸ್ ಬೆಸ್ಟ್ ಫಾರ್ ಯುವರ್ ಹಾರ್ಟ್ ಅನ್ನುವಂಥದ್ದು. ಅಂದರೆ ನಿಮಗೆ ಯಾವುದು ನಿಮಗೆ ಅಂದರೆ ಅವರು ನಿಮ್ಮನ್ನು ಮೀಟ್ ಮಾಡಲಿಕ್ಕೆ ಆಗ್ತಾಯಿಲ್ಲ, ಥರ್ಡ್ ಪಾರ್ಟಿ ಸಿಚುವೇಶನ್ನ ಕಾರಣದಿಂದ ಎಲ್ಲೋ ಒಂದು ರೀತಿ ಅವರು ನಿಮ್ಮನ್ನು ಮೀಟ್ ಮಾಡಲಿಕ್ಕೆ ಆಗ್ತಿಲ್ಲ, ಅಥವಾ ಕಾಲ್ ಮಾಡಲಿಕ್ಕೆ ಆಗ್ತಾಯಿಲ್ಲ, ಮೆಸೇಜ್ ಮಾಡಲಿಕ್ಕೆ ಆಗ್ತಾಯಿಲ್ಲ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಹಾಗಾಗಿ ನೀವು ಎಷ್ಟೋ ಸಲ ಮನಸ್ತಾಪಗಳು ಅನ್ನುವಂಥದ್ದು ನಿಮ್ಮಿಬ್ಬರ ಮಧ್ಯೆ ಬಂದಿದೆ ಅನ್ನುವಂಥದ್ದು. ನೋ ಕಾಂಟ್ಯಾಕ್ಟ್ ಕೂಡ ಎಷ್ಟೋ ದಿನಗಳು, ತಿಂಗಳುಗಳ ಕಾಲ ನೀವು ನೋ ಕಾಂಟ್ಯಾಕ್ಟ್ ಆಗಿದ್ರಾ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಕೆಲವೊಬ್ಬರು ಈಗಲೂ ಕೂಡ ನೋ ಕಾಂಟ್ಯಾಕ್ಟಲ್ಲಿ ಇದ್ದೀರಾ ಅನ್ನುವಂಥದ್ದು, ನೋ ಮೆಸೇಜ್, ನೋ ಕಾಲ್ ಆಗಿ ಅಷ್ಟೊಂದು ನೋ ಕಾಂಟ್ಯಾಕ್ಟಲ್ಲೇ ನೀವು ಇದ್ದೀರಾ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಹಾಗಾಗಿ ಅವರು ಪ್ಲೀಸ್ ಡೂ ವಾಟ್ ಈಸ್ ಬೆಸ್ಟ್ ಫಾರ್ ಯುವರ್ ಹಾರ್ಟ್ ಅನ್ನುವಂಥದ್ದು ಹೇಳ್ತಾ ಇದ್ದಾರೆ. ನಿಮಗೆ ಏನು ಇಷ್ಟ ಆಗುತ್ತೋ ಅದನ್ನೇ ಮಾಡಿ ಅನ್ನುವಂಥದ್ದು ಇಲ್ಲಿ ಹೇಳ್ತಾ ಇದ್ದಾರೆ. ಯಾಕಂದರೆ ಥರ್ಡ್ ಪಾರ್ಟಿ ಇರೋದರಿಂದ ಅವರು ಈ ಮಾತುಗಳನ್ನು ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ ಅನ್ನುವಂತಹ. ಯಾಕಂದರೆ ಅವರಾಗಿ ನಿಮಗೆ ಕಾಲ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಅನ್ನುವಂಥದ್ದು, ಅಥವಾ ಯಾವುದೋ ಒಂದು ಮನಸ್ತಾಪದಿಂದ ನಿಮ್ಮಿಬ್ಬರ ಮಧ್ಯದಲ್ಲೂ ಯಾವುದೋ ಒಂದು ರೀತಿ ನೋ ಕಾಂಟ್ಯಾಕ್ಟ್ ಆಗಿದೆ ಅನ್ನುವಂಥದ್ದು ಇಲ್ಲಿ ತಿಳಿದಿದೆ. ಹಾಗಾಗಿ ಅವರಾಗಿ ನಿಮಗೆ ಕಾಲ್ ಮಾಡಿದರೆ, ಮೆಸೇಜ್ ಮಾಡಿದರೆ ನೀವು ರಿಪ್ಲೈ ಮಾಡ್ತಿರೋ ಇಲ್ವೋ ಅನ್ನುವಂಥದ್ದು ಕೂಡ ಅವರ ಮನಸ್ಸಿನಲ್ಲಿ ಆ ಗೊಂದಲ ಕೂಡ ಇದೆ ಅನ್ನುವಂಥದ್ದು. ನಿಮ್ಮ ಮೇಲೆ ಎಷ್ಟೇ ಪ್ರೀತಿ ಇದ್ದರೂ ಕೂಡ ನಿಮ್ಮ ಜೊತೆ ಕಳೆದಂಥ ಕ್ಷಣಗಳನ್ನೇ ಅವರು ನೆನಪು ಮಾಡ್ಕೊಳ್ತಾ ಇದ್ದಾರೆ. ಹಾಗಾಗಿ ನೀವು ಕೆಲವೊಮ್ಮೆ ಕಾಲ್ ಮಾಡ್ತಾ ಇಲ್ಲ, ಯಾಕಂದರೆ ಪ್ರೀತಿ ಇಲ್ಲ ಅನ್ನುವಂಥದ್ದಲ್ಲ, ನೀವು ಎಲ್ಲಿ ಅವರನ್ನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋತಿರೋ ಅನ್ನುವಂಥದ್ದು. ಅಂದರೆ ಯಾವುದೋ ಒಂದು ರೀತಿ ಮೊದಲಾಗಿರುವಂತಹ ಮನಸ್ತಾಪಗಳ ಬಗ್ಗೆ ಮತ್ತೆ ಅದೇ ವಿಚಾರಗಳನ್ನು ಕಂಟಿನ್ಯೂ ಮಾಡ್ತಿರೋ ಏನೋ ಅನ್ನುವಂತಹ ಭಯ ಕೂಡ ಅವರಲ್ಲಿ ಇದೆ. ನೀವು ರಿಪ್ಲೈ ಮಾಡ್ತಿರೋ ಇಲ್ವೋ ಅನ್ನುವಂಥದ್ದು, ಕಾಲ್ ಮಾಡಿದರೆ ನೀವು ರಿಸೀವ್ ಮಾಡ್ತಿರೋ ಇಲ್ವೋ, ಮಾತಾಡ್ತಿರೋ ಇಲ್ವೋ ಚೆನ್ನಾಗಿ ಮೊದಲಿನ ಹಾಗೆ, ಮತ್ತೆ ನೀವು ಉತ್ತಮ ರೀತಿಯಲ್ಲಿ ಮಾತಾಡ್ತಿರೋ ಇಲ್ವೋ ಅನ್ನುವಂತಹ ಗೊಂದಲದಲ್ಲೇ ಹೆಚ್ಚಿದ್ದಾರೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಕೆಲವೊಬ್ಬರು ಥರ್ಡ್ ಪಾರ್ಟಿ ಕೂಡ ಅವರ ಮನಸ್ಸನ್ನು ಕೆಲವೊಂದು ರೀತಿಯಲ್ಲಿ ಬದಲಾಯಿಸಿದ್ದಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ನಿಮಗೆ ಕಾಲ್ ಮಾಡಬಾರ್ದು, ಮೆಸೇಜ್ ಮಾಡಬಾರ್ದು, ಆ ರೀತಿಯಲ್ಲಿ ಅವರು ಕೆಲವೊಂದು ವಿಚಾರಗಳನ್ನು ಹೇಳಿದ್ದಾರೆ ಅನ್ನುವಂಥದ್ದು ತಿಳಿತಾ ಇದೆ. ಆ ಕಾರಣದಿಂದ ಕೂಡ ಅವರು ಈ ವಿಚಾರವನ್ನು ನಿಮಗೆ ಹೇಳ್ತಾ ಇದ್ದಾರೆ. ನಿಮಗೆ ಹೇಗೆ ಅನಿಸಿತ್ತೋ ಆ ರೀತಿ ನೀವು ಮಾಡಿ ಅನ್ನುವಂತಹದ್ದನ್ನು ಕೂಡ ಇಲ್ಲಿ, ಅಂದರೆ ನೀವಾಗಿ ಅವರಿಗೆ ಕಾಲ್ ಮಾಡಲಿ ಅಂತ ವೆಯ್ಟ್ ಮಾಡ್ತಾ ಇರೋರೇ ಹೆಚ್ಚಿದ್ದಾರೆ. ಗ್ರೂಪ್ 3 ನೀವು ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ನೀವಾಗಿ ಅವರಿಗೆ ಕಾಲ್ ಮಾಡಲಿ, ಮೆಸೇಜ್ ಮಾಡಲಿ, ಮಾತಾಡಿಸ್ಲಿ, ಭೇಟಿ ಮಾಡಬೇಕು ಅಂತ ಹೇಳಿ ಈ ಎಲ್ಲ ವಿಚಾರಗಳನ್ನು ಅವರು ಬಯಸ್ತಾ ಇದ್ದಾರೆ. ನಿಮ್ಮಿಂದಲೇ ಈ ಮಾತುಗಳು ಬರಬೇಕು ಅನ್ನುವಂಥದ್ದು, ನೀವೇ ಇದೆಲ್ಲವನ್ನು ಅವರಿಗೆ ಹೇಳಬೇಕು ಅನ್ನುವಂತಹದ್ದನ್ನು ಬಯಸ್ತಾ ಇದ್ದಾರೆ ಅನ್ನುವಂಥದ್ದು ತಿಳಿತಾ ಇದೆ. ಆದರೆ ಪ್ರೀತಿ ಖಂಡಿತವಾಗಲೂ ಇದೆ, ನಿಮಗೆ ತುಂಬಾ ಇದೆ ಅವರಿಗೆ ನಿಮ್ಮ ಮೇಲೆ ತುಂಬಾ ಪ್ರೀತಿ ಇದೆ, ಉತ್ತಮವಾದ ಪ್ರೀತಿಯೇ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಆದರೆ ಥರ್ಡ್ ಪಾರ್ಟಿಯಿಂದಲೇ ನೀವಿಬ್ಬರು ತುಂಬಾ ದೂರ ಇದ್ದೀರಾ, ಅಥವಾ ಯಾವುದೋ ಒಂದು ರೀತಿ ನಿಮ್ಮನ್ನು ನೆನಪು ಮಾಡ್ತಾ ಇಲ್ಲ ಅಂತ ನಿಮಗೆ ಅನಿಸ್ತಾ ಇದೆ ಅನ್ನುವಂತಹದ್ದು ಇಲ್ಲಿ
ಇಲ್ಲಿ ತಿಳಿತಾ ಇದೆ. ಸೊ 50-50 ಅನ್ನುವಂಥದ್ದು ಅಂದರೆ ಥರ್ಡ್ ಪಾರ್ಟಿ ಇರೋ ಕಾರಣದಿಂದನೇ ಈ ಗ್ರೂಪ್ 3 ಅವರು ನಿಮ್ಮ ಪರ್ಸನ್ ಏನಿದ್ದಾರೆ ನಿಮ್ಮ ಮೇಲೆ ಎಷ್ಟೇ ಪ್ರೀತಿ ಇದ್ದರೂ ಕೂಡ ಅದನ್ನು ಇಲ್ಲಿ ನಿಮಗೆ ತಿಳಿಸ್ತಾ ಇಲ್ಲ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಅವರಿಗೆ ತುಂಬಾ ಉತ್ತಮವಾದ ಪ್ರೀತಿ ಇದೆ, ಆದರೂ ಕೂಡ ಪ್ರೀತಿ ಇಲ್ಲ ಅನ್ನೋ ರೀತಿಯಲ್ಲೇ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ನೀವು ಅಂದ್ಕೊಂಡಿರ್ಬೋದು ಅವರಿಗೆ ಪ್ರೀತಿಯೇ ಇಲ್ಲ ಅನ್ನುವಂತಹದ್ದು, ನಿಮ್ಮ ಹಾಗೆ ಅವರು ನಿಮ್ಮನ್ನು ನೆನಪು ಮಾಡ್ಕೊಳ್ತಾ ಇಲ್ಲ ಅನ್ನುವಂತಹದ್ದು ನಿಮ್ಮ ಮನಸ್ಸಿನಲ್ಲಿದೆ. ಆದರೆ ಖಂಡಿತವಾಗ್ಲೂ ಅವರಿಗೆ ಪ್ರೀತಿ ಅನ್ನುವಂತಹದ್ದು ಇದೆ, ಆದರೆ ಎಲ್ಲೋ ಒಂದು ರೀತಿ ನಿಮ್ಮ ಹತ್ರ ಅದನ್ನು ಶೇರ್ ಮಾಡ್ಕೊಳ್ತಾ ಇಲ್ಲ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಯಾಕಂದರೆ ಥರ್ಡ್ ಪಾರ್ಟಿ ಇರೋ ಕಾರಣದಿಂದಲೇ ಅನ್ನುವಂಥದ್ದು ಮತ್ತೆ ಇಲ್ಲಿ ತಿಳಿತಾ ಇದೆ. ಆ ಕಾರಣದಿಂದಲೇ ಅವರು ನಿಮಗೆ ನಿಮ್ಮ ಮೇಲೆ ಪ್ರೀತಿ ಇದ್ದರೂ ಕೂಡ ನಿಮ್ಮನ್ನು ಮಾತಾಡಿಸಬೇಕು, ಭೇಟಿ ಆಗಬೇಕು ಅನ್ನುವಂಥದ್ದು ಎಲ್ಲ ಇದ್ದರೂ ಕೂಡ ಅವರು ಮೌನವಾಗಿ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಹೆಚ್ಚಾಗಿ ಅವರು ಒಂಟಿಯಾಗಿ ಸಮಯವನ್ನು ಹೆಚ್ಚಾಗಿ ಕಳೀತಾ ಇದ್ದಾರೆ ಅನ್ನುವಂಥದ್ದು, ನಿಮ್ಮ ವಿಚಾರವನ್ನೇ ಹೆಚ್ಚಾಗಿ ನೆನಪು ಮಾಡ್ಕೊಳ್ತಾ ಇರ್ತಾರೆ. ನಿಮ್ಮ ಬಗ್ಗೆ ಹೆಚ್ಚು ಅವರು ಕಾಳಜಿ ಇದೆ, ನಿಮಗೆ ಹಣಕಾಸಿನ ವಿಚಾರದಲ್ಲಿ ನಿಮಗೆ ಹೆಚ್ಚಾಗಿ ಸಹಾಯ ಮಾಡಬೇಕು ಅಂತ ಯಾವಾಗಲೂ ಅವರ ಮನಸ್ಸಿನಲ್ಲಿ ಬಯಸ್ತಾ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಹಾಗೆ ಹಣಕಾಸಿನ ವಿಚಾರದಲ್ಲಿ ತುಂಬಾ ಉತ್ತಮವಾಗಿದ್ದಾರೆ, ಅವರ ಜೀವನ ಶೈಲಿ ಒಂದು ಉತ್ತಮ ರೀತಿಯಲ್ಲಿ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಹಾಗೆ ಅದೆಲ್ಲ ಕಾರಣದಿಂದ ಎಲ್ಲೋ ಒಂದು ರೀತಿ ನಿಮಗೆ ಸಹಾಯ ಮಾಡಲಿಕ್ಕೆ ಆಗ್ತಾ ಇಲ್ಲ ಅನ್ನುವಂತಹ ದುಃಖ ಕೂಡ ಅವರಿಗೆ ಕಾಡ್ತಾ ಇದೆ. ಹಾಗೆ ನೀವು ತುಂಬಾ ದೂರ ಇದ್ದೀರಾ ಅನ್ನುವಂಥದ್ದು ಕೂಡ ಅವರಿಗೆ ಆ ನೆನಪುಗಳು ಕಾಡ್ತಾ ಇದೆ. ಆದರೆ ಪ್ರೀತಿ ಖಂಡಿತವಾಗ್ಲೂ ಇದೆ. ನೀವು ನೆನಪು ಮಾಡ್ಕೊಳ್ತಾ ಇರೋರು ಖಂಡಿತವಾಗ್ಲೂ ನಿಮ್ಮನ್ನು ತುಂಬಾ ನೆನಪು ಮಾಡ್ಕೊಳ್ತಾ ಇದ್ದಾರೆ, ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ನಿಮ್ಮ ನೆನಪು ಯಾವಾಗಲೂ ಅವರಿಗೆ ಕಾಡ್ತಾ ಇದೆ. ಹಾಗೆ ಹೆಚ್ಚಾಗಿ ಒಂಟಿಯಾಗಿರುವಾಗೆಲ್ಲ ಅವರು ನಿಮ್ಮ ಬಗ್ಗೆಯೇ ನೆನಪು ಮಾಡ್ಕೊಳ್ತಾ ಇರ್ತಾರೆ, ಕನಸು ಕಾಣ್ತಾ ಇರ್ತಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ ನನಗೆ. ನಿಮ್ಮನ್ನು ಮಿಸ್ ಮಾಡಿಕೊಂಡು ತುಂಬಾ ದುಃಖ ಅನ್ನುವಂಥದ್ದಿದೆ. ಅದರಿಂದ ಎಲ್ಲೋ ಒಂದು ರೀತಿ ಅವರು ಜೀವನದಲ್ಲಿ ತುಂಬಾ ಮಿಸ್ ಮಾಡ್ಕೊಂಡಿದ್ದಾರೆ. ಕೆಲವೊಂದು ಅವರ ಜೀವನದಲ್ಲಿ ಕೆಲವೊಂದು ವಿಚಾರದಲ್ಲಿ ಹಣಕಾಸು ಇರ್ಬೋದು ಅಥವಾ ಯಾವುದೋ ಒಂದು ಫ್ರೆಂಡ್ಶಿಪ್ ಇರ್ಬೋದು, ಯಾವುದೋ ಒಂದು ಅವರ ಜೀವನದ ಸಂತೋಷಗಳನ್ನು ಹೆಚ್ಚಾಗಿ ಮಿಸ್ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದು ಕೂಡ ತಿಳಿತಾ ಇದೆ. ಯಾಕಂದರೆ ನಿಮ್ಮಿಂದ ನೋ ಕಾಂಟ್ಯಾಕ್ಟ್ ಆಗಿದ್ದಾರೆ ಕೆಲವೊಬ್ಬರು ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಜನರಲ್ ರೀಡಿಂಗ್ ಇದು. ಎಷ್ಟು ಜನ ನಿಮ್ಮ ಪ್ರೀತಿಯನ್ನು ಕಳ್ಕೊಂಡಿದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಹಾಗಾಗಿ ನಿಮ್ಮ ಪ್ರೀತಿಯನ್ನು ಕಳ್ಕೊಂಡು ತುಂಬಾ ಅವರ ಜೀವನದಲ್ಲಿ ದುಃಖವನ್ನು ಅನುಭವಿಸಿದ್ದಾರೆ, ಹಾಗೂ ಅವರ ಸಂತೋಷವನ್ನು ಕಳ್ಕೊಂಡಿದ್ದಾರೆ. ಎಷ್ಟೋ ಒಂದು ಸಂತೋಷದ ಜೀವನವನ್ನು ಕಳ್ಕೊಂಡಿದ್ದಾರೆ. ಹಾಗೆ ಹಣಕಾಸನ್ನು ಹೆಚ್ಚಾಗಿ ಅವರು ಕಳ್ಕೊಂಡಿದ್ದಾರೆ ಅನ್ನುವಂತಹದ್ದು ಕೂಡ ಇಲ್ಲಿ ತಿಳಿತಾ ಇದೆ. ಕೆಲವೊಮ್ಮೆ ಅವರ ಹಣಕಾಸಿನ ವಿಚಾರದಲ್ಲಿ ಮೋಸ ಕೂಡ ಹೋಗಿದ್ದಾರೆ, ಬೇರೆಯವರಿಗೆ ಕೊಟ್ಟು ಅದನ್ನು ವಾಪಸ್ ಕೊಟ್ಟಿಲ್ಲ. ಆ ರೀತಿ ಕೂಡ ಅವರು ಅವರ ಜೀವನದಲ್ಲಿ ಕೆಲವೊಂದು ವಿಚಾರದಲ್ಲಿ ದುಃಖ ಅನ್ನುವಂಥದ್ದಿದೆ. ಕೆಲವೊಂದು ವಿಚಾರದಲ್ಲಿ ನಿಮ್ಮ ಮೇಲಿನ ನಿಮ್ಮ ನೆನಪುಗಳು ಕಾಣ್ತಾ ಇರೋದ್ರಿಂದ ಎಲ್ಲೋ ಒಂದು ರೀತಿ ಅವರ ಬಿಸ್ನೆಸ್ಸಲ್ಲಿ ಕೂಡ ತುಂಬ ಕಳ್ಕೊಂಡಿದ್ದಾರೆ ಅನ್ನುವಂತಹದ್ದು, ಹಣಕಾಸಿನ ವಿಚಾರದಲ್ಲೂ ಹೆಚ್ಚಾಗಿ ಕಳ್ಕೊಂಡಿದ್ದಾರೆ ಅನ್ನುವಂತಹದ್ದು ಕೂಡ ತಿಳಿತಿದೆ. ಹಾಗೆ ಅವರ ಜೀವನದಲ್ಲಿ ಸಂತೋಷಗಳನ್ನು ಹೆಚ್ಚಾಗಿ ಕಳ್ಕೊಂಡಿದ್ದಾರೆ ಅನ್ನುವಂತಹದ್ದು, ದುಃಖ ಅನ್ನುವಂಥದ್ದು ತುಂಬಾ ಇದೆ ಅನ್ನುವಂಥದ್ದು ಇಲ್ಲಿ ತಿಳಿತಾ ಇದೆ. ಹಾಗೆ ಅವರು ದೇವರಲ್ಲಿ ಹೆಚ್ಚಾಗಿ ನಿಮ್ಮ ಬಗ್ಗೆ ಪ್ರಾರ್ಥಿಸ್ತಾ ಇದ್ದಾರೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಅವರ ಜೀವನಕ್ಕಿಂತ ಹೆಚ್ಚಾಗಿ ನಿಮ್ಮ ಬಗ್ಗೆಯೇ ಅವರು ಹೆಚ್ಚಾಗಿ ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದಾರೆ. ನೀವು ಚೆನ್ನಾಗಿರಬೇಕು, ಹಣಕಾಸಲ್ಲಿ ಅಭಿವೃದ್ಧಿಯನ್ನು ನೀವು ಕಾಣಬೇಕು ಅಂತ ಇರ್ಬೋದು, ಅಥವಾ ನೀವು ಸಂತೋಷವಾಗಿ ಯಾವಾಗಲೂ ಇರಬೇಕು, ಅವರು ನಿಮ್ಮ ಜೊತೆಗೆ ಇಲ್ಲಾಂದರೂ ಕೂಡ ನೀವು ಸಂತೋಷದ ಜೀವನವನ್ನು ನಡೆಸಬೇಕು ಅಂತ ಹೇಳಿಬಿಟ್ಟು ದೇವರಲ್ಲಿ ಯಾವಾಗಲೂ ಅವರು ನಿಮಗೋಸ್ಕರ ಪ್ರಾರ್ಥಿಸ್ತಾ ಇದ್ದಾರೆ ಅನ್ನುವಂಥ ಇಲ್ಲಿ ತಿಳಿತಾ ಇದೆ. ನಿಮ್ಮ ಮೇಲೆ ಅಷ್ಟೊಂದು ಪ್ರೀತಿ ಗೌರವ ಅನ್ನುವಂಥದ್ದು ಖಂಡಿತವಾಗ್ಲೂ ಅವರಿಗೆ ಇದೆ ಅನ್ನುವಂತಹದ್ದು ಇಲ್ಲಿ ತಿಳಿತಾ ಇದೆ. ಸೊ ಇದಿಷ್ಟು ಗ್ರೂಪ್ 3 ಯಾರೆಲ್ಲ ಸೆಲೆಕ್ಟ್ ಮಾಡ್ಕೊಂಡಿದ್ರ ಅವರಿಗೋಸ್ಕರ ರೀಡಿಂಗ್ ಆಗಿದೆ. ಇದು ಜನರಲ್ ರೀಡಿಂಗ್. ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ ತಿಳಿಸಿ.